यो मंगलम गौतमो गणी मंगलम कुंदकुंदार्यो जैन धर्मोस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो उवच्छायाणं नमो लोवे सौवसागुणं। तज्जयति परं ज्योति समं समस्तैरनन्तपर्यायै दर्पणतलैव सकला प्रतिफलति पदार्थमालिका यत्र। सूक्ष्मो भगवद्धर्म 79 श्लोक है। सूक्ष्मो भगवद्धर्मो धर्मार्थं युसनेन दोषोऽस्ति इति धर्ममुग्धहृदयेर्न जातु शरीरिणो हिंसा। धर्मो हि देवताभ्यः प्रभवति ताभ्यः प्रदेयमिह सर्वम् इति दुर्विवेकगलितां तृष्णां न प्राप्यते नो हिंसा। भोज्यनिमित्तं पाते छागादीनां न कोऽपि दोषोऽस्ति इति सम्प्रदाय कार्यं नातिथैः सत्तसंज्ञपनं। बहुसत्त्वघातजनिता अशनाद्वरमेकसत्त्वघातोत्थम् इत्याकलय्य कार्यं न महासत्त्वस्य हिंसनं जातु। रक्षा भवति बहूनाम् एकस्य जीवहरणेन इति मत्वा कर्तव्यं न हिंसानं हिंस्रसत्त्वानां। बहुसत्त्वधातिनो जीवन्त उपार्जयन्ति गुरुपापम् इत्यङ्कम्पां कृत्वा न हिंसनीया शरीरिणो हिंस्रा। बहुदुःखसंज्ञपिता प्रयान्ति त्वचेन दुःखविच्छित्तम् इति वासनाकृपाणि मादाय न दुःखिनोऽपि हन्तमग्र्यः। कृच्छ्रेण सुखावाप्ति भवन्ति सुखिनो हता सुखिन एव इति तर्कमण्डलाग्रहः सुखिनां घातायान्नादेयः। उपलम् कलिकाल सर्वज्ञ भगवान मुकुंद कुंद देव विरचित ಪ್ರಾಕೃತತ್ರಯಗಳ ಮೇಲೆ
ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂತಹ ಆಚಾರ್ಯ ಶ್ರೀ ಅಮೃತಚಂದ್ರಾಚಾರ್ಯ ದೇವ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಪ್ರವರ್ ಆಚಾರ್ಯ ಕಲ್ಪಟೋಳರ ಮಲ್ಲರ ವಿಧಿವಶರಾಗುವುದರಿಂದ ದೌಲತ್ ರಾಮ್ ಕಾಸ್ಲಿವಾಲ್ ಆ ಕೃತಿಯನ್ನು ಪೂರ್ಣಗೊಳಿಸಿ ಭವ್ಯ ಪಾಠಕರಿಗೆ ಉಪಕಾರ ಮಾಡಿದ್ದಾರೆ. ಇಲ್ಲಿ ಅಹಿಂಸೆ ಏನಿದೆ ಅದುವೇ ಲೋಕದೊಳಗೆ ಧರ್ಮ ಇದೆ. ಆ ಅಹಿಂಸೆಯಿಂದ ಜೀವ ಪರಮ ಸುಖಿಯಾಗುವ ಸಾಧ್ಯತೆ ಇದೆ. ಈ ಮಾತನ್ನು ಆದಿಯನ್ನಾಗಿ ಇಟ್ಟುಕೊಂಡ ಇಲ್ಲಿ ಆ ಅಹಿಂಸೆ ಯಾವ ಪ್ರಕಾರ ಸೂಕ್ಷ್ಮ ಇದೆ ಅನ್ನುವುದರ ಚರ್ಚೆ ಮಾಡ್ತಾ ಇದ್ದಾರೆ. ಈ 8ನೇ ಸೂತ್ರದೊಳಗೆ ಏನು ಹೇಳ್ತಾರೆ? ಸುಖವಾಪ್ತಿ, ಸುಖದ ಪ್ರಾಪ್ತಿಯು ಕೃಚ್ಛ್ರೇಣ ಕಷ್ಟದಿಂದ ಆಗುತ್ತಿರುವುದರಿಂದ, ಹತಾಹ ಕೊಲ್ಲುವುದರಲ್ಲಿ ಬರುವ, ಸುಖಿನಃ ಸುಖಿ ಜೀವವು, ಸುಖಿನಃ ಏವ ಭವಂತಿ ಪರಲೋಕದಲ್ಲಿ ಕೂಡ ಸುಖಿಯೇ ಆಗುವುದು. ಇತಿ ಈ ಪ್ರಕಾರ ತರ್ಕಮಂಡಲಾಗ್ರಹ ಕುತರ್ಕದ ಕತ್ತಿಯನ್ನು ಸುಖಿನಾಂ ಘಾತಾಯ ಸುಖಿ ಜೀವಗಳ ಘಾತ ಮಾಡುವ ಸಲುವಾಗಿ ನಾದೇಯ ಅಂಗೀಕಾರ ಮಾಡಬಾರದು. ನೋಡಿ, ಸುಖದ ಪ್ರಾಪ್ತಿಯು ಕಷ್ಟದಿಂದ ಆಗುತ್ತಿರುವುದರಿಂದ ಕೊಲ್ಲುವುದರಲ್ಲಿ ಬರುವ ಸುಖಿ ಜೀವವು ಪರಲೋಕದಲ್ಲಿ ಕೂಡ ಸುಖಿಯೇ ಆಗುವುದು. ಈ ಪ್ರಕಾರ ಕುತರ್ಕದ ಕತ್ತಿಯನ್ನು ಸುಖಿ ಜೀವಗಳ ಘಾತ ಮಾಡುವ ಸಲುವಾಗಿ ಅಂಗೀಕಾರ ಮಾಡಬಾರದು. ಮಾತು ಅದ್ಭುತ. ಲೋಕದೊಳಗ ಜನರ ಪ್ರವೃತ್ತಿ ಬಹಳ ವಿಪರೀತ ಇದೆ. ಜನರದಂದ್ರೆ ಅಥವಾ ಜೀವರುಗಳದ್ದಂದ್ರೆ ಮಿಥ್ಯಾದೃಷ್ಟಿ ಜೀವದ ವಿಚಾರ ವಿಪರೀತನೇ ಇರ್ತಿದೆ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಆದರೆ ಆ ವಿಪರೀತತೆ ಕೂಡ ಯಾವ ರೀತಿ ಚರಮಸೀಮೆಯನ್ನು ತಲುಪಿ ಜೀವನನ್ನು ಹಿಂಸೆಯೊಳಗೆ ಪ್ರವೃತ್ತಗೊಳಿಸಿ ಅನಂತ ಸಂಸಾರದೊಳಗೆ ಸ್ಥಿರ ಇಡ್ತಿದೆ ಅನ್ನುವುದನ್ನು ಭಾವಲಿಂಗಿ ಸಂತರ ಚೆನ್ನಾಗಿ ತಿಳ್ಕೊಂಡ ಜೀವರುಗಳಿಗೆ ಬೋಧ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಾರು ತಿಳ್ಕೊಳ್ತಾರೆ, ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ, ತಿಳ್ಕೊಳ್ಳುವ ಅಭಿಲಾಷೆಯನ್ನು ಕೂಡ ಇಟ್ಕೊಳ್ತಾರೆ, ಅವರ ಜೀವನ ಧನ್ಯ ಆಗುವ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಕಣ್ಮುಚ್ಚಿ ಅಂಧಶ್ರದ್ಧೆಯಿಂದ ಹೇಗೆ ನಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಮತ್ತದರಲ್ಲಿ ಹೊಸ ಹೊಸ ಅಂಧಶ್ರದ್ಧೆಗಳನ್ನು ನಮ್ಮದಾಗಿಸಿಕೊಳ್ಳುತ್ತಾ ಭವದ ಭಾರದಿಂದ ಭವಸಾಗರದಲ್ಲಿ ಮುಳುಗೋದ ಬಹಳ ಸುಲಭ ಇದೆ. ಧರ್ಮ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವ ಉಪಾಯ ನಿಜವಾಗಿನ ಕಷ್ಟ ಇದೆ, ಕ್ಲಿಷ್ಟ ಇದೆ, ನಿರಂತರದ ಉದ್ಯಮದಿಂದ ಸಾಧ್ಯ ಇದೆ. ಏಕಮುಖಾಕಾರ ಪುರುಷಾರ್ಥ ಬೇಕ್ರಿ. ನಮಗೆ ನೋಡಿದ್ದೆಲ್ಲ ರುಚಿಸ್ತು ಅಂತಂದ್ರೆ ನಮ್ಮ ಕಾರ್ಯ ಆಗೋದ ನಿಶ್ಚಿತವಾಗಿ ಸಂಭವ ಇಲ್ರಿ. ಏಕಮುಖಾಗ್ರ ಪುರುಷಾರ್ಥ ಬೇಕ್ರಿ. ನಿರ್ಣಯ ಬೇಕು, ರುಚಿ ಬೇಕು. ಹಿಂಸೆ ಯಾವುದಿದೆ? ಸೂಕ್ಷ್ಮ ಇದೆ. ಧರ್ಮದ ಸ್ವರೂಪ ಸೂಕ್ಷ್ಮ ಇದೆ. ಆ ಸೂಕ್ಷ್ಮತೆಯೊಳಗ ನಿರಂತರ ಅನಾಚಾರ ಅತಿಚಾರ ನಡೆದವ್ರಿ ನಮ್ಮ ನಿರಂತರ. ಮತ್ತು ಅದರೊಳಗನ ದುಡ್ಡಿಸ್ತಾನೇನು ಅನ್ನಿಸ್ತಾ ಇದ್ದೀರಿ. ಇದು ಮಹಾನ ಬಾಧಕ ಇದೆ, ಘಾತಕ ಇದೆ ರೀ ಸ್ವಯಂ ನಮ್ಮ ಸಲುವಾಗಿ.
ನೋಡ್ರಿ, ಆತ್ಮಸ್ವರೂಪದ ವಿರಾಧನೆ ಏನಿದೆ, ಇದುವೇ ಮಹಾಪರಾಧ ಇದೆ. ಒಂದರ ಹಿಂದೆ ಒಂದು ದಿವಸಗಳ ಬರ್ತಾ ಇದ್ದಾವೆ. ಸೂರ್ಯ ಉದಯಕ್ಕೆ ಪ್ರಾಪ್ತ ಆಗ್ತಾನೆ, ಅಸ್ತಾಗಿ ಹೋಗ್ತಾನೆ. ಆಯು ಕರ್ಮ ಗತಿಸಿ ಹೋಗ್ತಿದೆ, ಕರ್ಮದ ರಾಶಿ ಬಂದ ಬೀಳ್ತಿದೆ, ವಿಪರೀತ ಮನ್ನಣೆ ಆಗಿದೆ, ಹಾಗೇ ಇದೆ, ಪ್ರತಿಯಾಗಿ ಪುಷ್ಟ ಆಗ್ತಾ ಇದೆ. ಏನಿದೆ ರೀ ಮಹಾಪರಾಧ ಯಾವುದಿದೆ? ನಾವು ಮಂದಿರಕ್ಕೆ ಹೋಗೋದಿದ್ರೆ ಚಿಂತೆ ಇಲ್ಲ, ನಾವು ಯಾವ ಪ್ರಕಾರದ ವ್ರತಾದಿಗಳನ್ನು ಮಾಡದೇ ಇದ್ರೆ ಚಿಂತೆ ಇಲ್ಲ. ಆದ್ರೆ ವಸ್ತು ಸ್ವರೂಪದ ವಿರಾಧನೆಯನ್ನು ಅತ್ಯಂತ ನಿರ್ದಯ ಭಾವದಿಂದ ಮಾಡ್ತಾ ಇದ್ದೇವಲ್ಲ, ಅದು ಮಹಾಪರಾಧ ಇದೆ. ನಾನು ವಸ್ತು ಇದ್ದೇನೆ, ಒಂದು ಪದಾರ್ಥ ಇದ್ದೇನೆ, ಒಂದು ತತ್ವ ಇದ್ದೇನೆ. ವಸ್ತು ಅರ್ಥಾತ್ ವಾಸ್ತವದಲ್ಲಿ ಇರುವಿಕೆ, ಪದಾರ್ಥ ಅರ್ಥಾತ್ ಆ ವಸ್ತು ತನ್ನ ಪದದೊಳಗನ ಇದೆ, ಅರ್ಥಾತ್ ತನ್ನ ಅವಸ್ಥೆಯನ್ನು ಬಿಟ್ಟ ಅದು ಹೊರಗೆ ಯಾವಾಗೂ ಬರುವುದಿಲ್ಲ. ತತ್ವ ಅರ್ಥಾತ್ ಯಾವುದು ಹೇಗಿದೆಯೋ ಅದು ಹಾಗೆಯೇ ಇದೆ. ಜೀವನ ಇದೆ, ಜಡ ಜಡವೇ ಇದೆ. ಜ್ಞಾನ ನಿರಾಕುಲ ಸ್ವಭಾವದ್ದಿದೆ, ನಿರಾಲಂಬಿ ಇದೆ, ನಿರ್ಭಾರ ಸ್ವರೂಪ ಇದೆ. ರಾಗ ಆಕುಲತಾಮಯ ಇದೆ, ಪರಾಶ್ರಿತ ಇದೆ, ನಿರಂತರ ದುಃಖದ ಗುರುಭಾರದಿಂದ ಯುಕ್ತ ಇದೆ. ಇದನ್ನು ನಾವು ಎಲ್ಲಿಯವರೆಗೆ ಇಂಥ ಉತ್ಕೃಷ್ಟ ಅವಸ್ಥೆ ಪ್ರಾಪ್ತಾದ ಮೇಲೆ ತಿಳ್ಕೊಳ್ಳೋದಕ್ಕನ್ನ ಉತ್ಕೃಷ್ಟತೆ ಅಂತಾರ್ರಿ. ಆರೋಗ್ಯ, ಧನ, ಜನಬಲ, ಸಮಾಜದೊಳಗೆ ಪ್ರತಿಷ್ಠೆ, ಇದು ಯಾವುದು ಉತ್ಕೃಷ್ಟ ಅಲ್ಲ. ಇದು ಭವಸಾಗರದೊಳಗೆ ಮುಳುಗಿಸುವುದರಲ್ಲಿ ಸಹಾಯಕ ಇದೆ. ನಿಜವಾಗಿ ಉತ್ಕೃಷ್ಟ ಯಾವುದು? ನನಗೆ ಯಾವುದೇ ಇಂದ್ರಿಯಗಳ ಮೂಲಕ ಕಾಣಿಸ್ತಿದೆಯೋ ಅದು ನನ್ನಿಂದ ಭಿನ್ನ ಇದೆಯೇ, ಇದರ ಮನವರಿಕೆ ಮಾಡಿಕೊಳ್ಳುವಂಥ, ನಿರ್ಣಯ ಮಾಡುವಂಥ ಯಾವೊಂದು ಜ್ಞಾನಬಲ ಪ್ರಾಪ್ತ ಇದೆಯಲ್ಲ, ಅದು ಸರ್ವೋತ್ಕೃಷ್ಟ ಇದೆ ವಿಜಯನ. ಇಂದ್ರಿಯ ಜ್ಞಾನದಿಂದ ಯಾವುದೆಲ್ಲ ನನಗೆ ತಿಳಿದು ಬರ್ತಿದೆಯಲ್ಲ, ಅದು ನನ್ನಿಂದ ಸರ್ವಥಾ ಭಿನ್ನ ಇದೆ. ಅದರಿಂದ ನನಗೆ ಯಾವುದೇ ಪ್ರಕಾರದ ಲಾಭ ಇಲ್ಲ, ಹಾನಿ ಕೂಡ ಆಗ್ತಾ ಇಲ್ಲ. ನಾನಾಗಿನ ವಿಪರೀತ ಮನ್ನಣೆಯಿಂದ ಆ ವಿಷಯಗಳ ಗ್ರಹಣ ಮಾಡಿ, ಅವಲೋಕನೆ ಮಾಡಿ, ಶ್ರದ್ಧೆ ಮಾಡಿ, ಅದರ ಜೊತೆಗೆ ವ್ಯವಹರಿಸುವ ಪ್ರಯತ್ನ ಮಾಡಿ ಮಹಾ ದುಃಖಿ ಆಗ್ತಾ ಇದೆ. ಇಂದ್ರಿಯಗಳಿಗೆ ಗೋಚರಿಸುವಂತಹ ಪ್ರತಿಯೊಂದು ಪದಾರ್ಥ, ಪ್ರತಿಯೊಂದು ಅವಸ್ಥೆಯುಕ್ತ ಜಡ ಪದಾರ್ಥ ಏನಿದೆ, ಅದು ನಿತಾಂತ ನನ್ನ ಸ್ವಭಾವದಿಂದ ಬಾಹಿರವಿದೆ. ಇದನ್ನು ಕಂಡುಕೊಳ್ಳುವ, ತಿಳಿದುಕೊಳ್ಳುವ, ಇದೇ ಪ್ರಕಾರದ ನಿರ್ಣಯ ಮಾಡುವ ಜ್ಞಾನದ ಯೋಗ್ಯತೆ ನಮ್ಮಲ್ಲಿ ಇದೆ. ಜ್ಞಾನದ ಬಲ ಇದೆ ರೀ, ಯೋಗ್ಯತೆ ಅನ್ನೋದಕ್ಕಿಂತ ಬಲ ಇದೆ. ಆ ಬಲದಿಂದ ನಾವು ಅನಂತ ಸಂಸಾರದ, ಅನಂತ ಜನ್ಮ ಮರಣಗಳ, ಪ್ರತಿ ಸಮಯಕ್ಕೆ ಆಗ್ತಾ ಇರುವಂಥ ಅನಂತ ದುಃಖದ ವಿಚ್ಛೇದ ಮಾಡಬಹುದಾಗಿದೆ, ಸರ್ವಥಾ ಅಂತ ಮಾಡಬಹುದಾಗಿದೆ ರೀ. ಅದನ್ನು ಬಿಟ್ಟ ನಾವೇನು ಮಾಡ್ತಾ ಇದ್ದೀವಿ? ನಿರಂತರ ಸ್ವಭಾವದ ವಸ್ತುವಿಂದ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಿರಾದರ ಮಾಡ್ತಾ ಇದ್ದೀವಿ. ಆ ಜಡ ಯಾವುದು ನಮ್ಮ ಇಂದ್ರಿಯ ಜ್ಞಾನದಿಂದ ಕಾಣಿಸ್ತಿದೆನ, ಅದರಲ್ಲಿ ಸುಖ ದುಃಖದ ಕಲ್ಪನೆ ಮಾಡೋದು ಕೂಡ ಅದರದ್ದು ನಿರಾದರ ಇದೆ ರೀ. ಅದನ್ನು ನನ್ನ ಅಧೀನ ಅಂಚಳಿ ತಿಳ್ಕೊಳ್ಳೋದು, ನಂದಂಚಳಿ ತಿಳ್ಕೊಳ್ಳೋದು, ಅದನ್ನು ದೂರ ಮಾಡುವ ಪ್ರಯತ್ನ ಮಾಡೋದು, ಅದನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳುವ ಪ್ರಯತ್ನ ಮಾಡೋದು, ಅದರದ್ದು ವಿರಾಧನೆ ಇದೆ ರೀ. ಅದರ ನಿರಾದರ ಇದೆ ರೀ.
ವಸ್ತು ಜಡ ಇರಲಿ, ಚೇತನ ಇರಲಿ, ಸೂಕ್ಷ್ಮ ಇರಲಿ, ಸ್ಥೂಲ ಇರಲಿ, ಹೇಗಿದೆ ವಸ್ತು? ವಸ್ತು ಸಂಪೂರ್ಣ ಪರನಿರಪೇಕ್ಷ ಇದೆ. ವಸ್ತು ಸ್ವರೂಪದ ಜ್ಞಾನದ ಅಭಾವದೊಳಗೆ ಈ ಲೋಕದಲ್ಲಿ ನಮ್ಮದನ್ನೋದು ಏನೂ ಇಲ್ಲ ಗೌರಣ್ಣವರು. ವಸ್ತುವಿನ ಯಥಾರ್ಥ ಜ್ಞಾನದ ಅಭಾವದೊಳಗೆ ಈ ಲೋಕದಲ್ಲಿ ನನ್ನದನ್ನೋದು ಯಾವುದೂ ಇಲ್ಲ, ಯಾವ ಕಾಲದೊಳಗೂ ಇಲ್ಲ. ಈ ಲೋಕ ಅರ್ಥಾತ್ 3 ಲೋಕ 3 ಕಾಲದೊಳಗೆ ಇಲ್ರಿ. ಯಾವುದಿದೆ ನಂದ ಹೇಳ್ರಿ? ಯಾವುದಿದೆ? ದೇಹ ಇದೇನು? ದೇಹದ ಬಲ ಇದೇನು? ದೇಹದ ನಿರೋಗತೆ ಇದೇನು? ದೇಹದ ಸುಂದರತೆ ಇದೆ? ಏನಿದೆ ಹೇಳ್ರಿ? ಹಾಗಾದ್ರೆ ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತಿರುವಂಥ ಆ ದೇಹ ಮತ್ತು ದೇಹದ ಯಾವ ಅವಸ್ಥಾ ವಿಶೇಷ ನಂದಿಲ್ಲ ಅಂದ ಮೇಲೆ ಇನ್ನು ಭಿನ್ನ ಕ್ಷೇತ್ರದೊಳಗೆ ವರ್ತಿಸುವಂಥ ಯಾವ ಪದಾರ್ಥ ನನ್ನದ ಯಾವಾಗ ಯಾವ ರೀತಿಯಿಂದ ಆಗುವ ಸಾಧ್ಯತೆ ಇದೆ? ನನ್ನದಾಗುವ ಸಾಧ್ಯತೆ ಇದೆ, ನನ್ನ ಸುಖ ದುಃಖದ ಕಾರಣ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಈ ಮೂಲ ಏನು ಭ್ರಾಂತಿ ಇದೆ, ಆ ಭ್ರಾಂತಿಯ ನಿವಾರಣೆಯ ಸಲುವಾಗಿ ಅದರ ಮತ್ತು ನನ್ನ ಸಾರ್ವಭೌಮತೆಯನ್ನು ತಿಳ್ಕೊಳ್ಳೋದು ಅವಶ್ಯಕ ಇಲ್ಲೇನ್ರಿ? ಅದು ಒಂದು ತಿಳುವಳಿಕೆ ಇಲ್ಲ ಅಂತಂದ್ರೆ ನನ್ನಷ್ಟು ದರಿದ್ರ ಯಾರೂ ಇಲ್ಲರಿ, ನನ್ನಷ್ಟು ದುರ್ಬಲ ಯಾರೂ ಇಲ್ಲ, ನನ್ನಷ್ಟು ಹೀನ ಯಾರೂ ಇಲ್ಲ. ಕಾಯಿ ಸಮಜಾಗಲಿ. ಅದು ಒಂದು ತಿಳುವಳಿಕೆ ಇಲ್ಲ ಅಂತಂದ್ರೆ ಏನೂ ಇಲ್ಲ ನನ್ನ ಹತ್ರ. ಏನಿದೆ ಹೇಳ್ರಿ? ಏನಿದೆ? ನೀ ಅನಂತ ಗುಣಾಕರನಿರುವೆ, ಗುಣರತ್ನಾಕರನಿರುವೆ, ಸರ್ವಜ್ಞ ಪ್ರಭು ಹೇಳಿದ್ರಿ. ವಿಶ್ವಾಸ ಯಾರು ಮಾಡವ್ರಿ? ನೋಡವ್ರು ಯಾರ್ರಿ? ಅನುಭವ ಯಾರು ಮಾಡವ್ರು? ಸರ್ವಜ್ಞ ಪ್ರಭು ನೋಡಿದ್ದ ಪರಮ ಸತ್ಯ, ಸರ್ವಜ್ಞ ಪ್ರಭು ಹೇಳಿದ್ದ ಪರಮ ಸತ್ಯ. ಆದ್ರೆ ನಾವು ನೋಡ್ತಾ ಇಲ್ಲ, ಅವಲೋಕನೆ ಮಾಡ್ತಾ ಇಲ್ಲ, ಸ್ವಲ್ಪ ಕೂಡ ಆಸಕ್ತಿ ಅಭಿರುಚಿ ಹೊಂದಿಲ್ಲ. ಇದು ಕೂಡ ಅದಕ್ಕಿಂತ ಪರಮ ಸತ್ಯ. ಹೌದೇನಿಲ್ರಿ? ಯಹ ಜೀವನವೇ ತರಹ ಹೇಳ್ತಾನೆ. ದಿವಸದ ಹಿಂದೆ ದಿವಸ ಹೋಗ್ತಾ ಇದ್ದವರಿಗೆ ಶನಿವಾರ ಕಳೆದ ಮೇಲೆ ರವಿವಾರ ಬಂತು. ರವಿವಾರ ಯಾವುದರ ಸಲುವಾಗಿ ಬಂದಿದೆ? ಕೊಡುವ ಪಡೆಯುವ ಮಾತೇನು ಇಲ್ಲ, ವ್ಯರ್ಥ ವ್ಯರ್ಥ. ನಾಳೆ 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 ಏನಿದೆ? ನಾಳೆ ಇದೆ, ನಾಳೆ ಏನಿದೆ ರೀ? ಸೋಮವಾರ ಏನಿದೆ? ಯಾವ ಸೋಮವಾರ ಇರಲಿ, ಯಾವ ತಾರೀಕಿರಲಿ, ಯಾವ ತಿಥಿ ಇರಲಿ, ಏನೇ ಇರಲಿ, ನನಗೇನಿದೆ ಅದರಿಂದ ಪ್ರಯೋಜನ? ನಾನು ನನ್ನ ಮಿಥ್ಯಾ ಭ್ರಾಂತಿ ರೂಪದ ಅಂಧಕಾರದಿಂದ ಹೊರಗೆ ಬರಲಿಕ್ಕೇನೆ ತಯಾರಿಲ್ಲ. ಮತ್ತು ಯಾವ ಸೋಮವಾರ, ಯಾವ 31 ಅಥವಾ 1 ನಮಗೇನು ಮಾಡಿದ್ದೀರಿ? ಎಷ್ಟು 31ಗಳದು, ಎಷ್ಟು 1ಗಳದು, ತಾರೀಖುಗಳ ಹೊಸ ಅದು, ಮತ್ತು 31 ರೂಪದ ಪೂರ್ಣ ತಿಂಗಳು, ಪೂರ್ಣಮಾಸಿಯನ್ನ, ಅಥವಾ ಪೌರ್ಣಿಮೆ, ಅಥವಾ ಗಾಢಾಂಧಕಾರದ ಅಮಾವಾಸ್ಯೆ ಎಷ್ಟಾದವು ರೀ? ನಮ್ಮೊಳಗೆ ಪೌರ್ಣಿಮೆ ಉದಿತ ಆಗಿದೆಯನ? ನಮ್ಮ ಅಂಧಕಾರ, ಅಜ್ಞಾನ ರೂಪದ ಅಂಧಕಾರದ ಅಮಾವಾಸ್ಯೆ ಕಳೆದು ಹೋಗಿದೆಯನ್ನ? ಇದು ಬಿಟ್ಟು ಹೋಗೋದು ನಿಶ್ಚಿತ ಇದೆ. ಯಾವುದ? ದೇಹ. ತೊಟ್ಟ ದೇಹ, ತೊಟ್ಟ ವಸ್ತ್ರದ ಹಾಗೇನೆ ಬಿಟ್ಟು ಹೋಗಿದೆ. ನಿಶ್ಚಿತ ಇದೆ. ಇದೇನ್ರಿ ವಿಶ್ವಾಸ ನಮಗೆ ವಿಷಯನ? ಎಷ್ಟು ಬಾರಿ ಮಾತಾಡಿದೆವು, ಎಷ್ಟು ಬಾರಿ ಪರಸ್ಪರೊಳಗೆ ಚರ್ಚೆ. ಎಲ್ಲೆಲ್ಲಿ ಶಾಶ್ವತ ಇರೋದಿದೆ ಅಂತೇವ್ರಿ. ಆದ್ರೆ ನಾನು ಇಲ್ಲಿ ಈ ಅವಸ್ಥೆಯ ಜೊತೆಗೆ ಶಾಶ್ವತ ಇರುವ ಸಾಧ್ಯತೆನೇ ಇಲ್ಲ ಅನ್ನೋದರ ವಿಶ್ವಾಸ ಒಳಗಡೆ ಎಷ್ಟಿದೆ ರೀ? ಇದ್ದನ ಅಂತೇವ್ರಿ, ಮತ್ತೆ ಇರ್ಬೇಕ ಅಂತೇವ್ರಿ, ಏನಾದರೂ ಮಾಡಿ ಇರ್ಬೇಕಂತೇವ್ರಿ, ಏನಾದರೂ ಮಾಡಿ. ಅದೇನಿದೆ? ಸ್ವತತ್ವದ್ದು ವಿರಾಧನೆ ಇದೆ, ಪರತತ್ವದ್ದು ವಿರಾಧನೆ. ಅದಂತೂ ಅವ್ರದಂತೂ ವಿರಾಧನೆ ಮೊದಲು ಇದೆ ರೀ. ಯಾಕೆ ಅಂತಂದ್ರ ನಾವು ಅದನ್ನು ಕೇಳುವ, ಅವರನ್ನು ನೋಡುವ, ಅವರ ಗುಣಗಾನ ಮಾಡುವ, ಅವರು ಹೇಳಿದಂಥ ಮಾತನ್ನು ಶ್ರದ್ಧೆಯಿಂದ ಓದುವ ಎಲ್ಲ ಕಾರ್ಯ ಮಾಡ್ತಾ ಇದ್ದೇವಲ್ಲ.
ಹಾಗಾದ್ರೆ ಅವರು ಹೇಳಿರುವಂಥ ಸ್ವಪರ ತತ್ವಗಳನ್ನು ಹೇಗಿದ್ದಾವೆಯೋ ಹಾಗೆ ತಿಳ್ಕೊಳ್ತಾ ಇಲ್ಲ. ತಿಳ್ಕೊಳ್ಳುವ ಅಭಿಲಾಷೆ ಕೂಡ ನಮ್ಮಲ್ಲಿ ಇಲ್ಲ. ಅಭಿಲಾಷೆ ಯಾಕಿಲ್ಲ ಅಂತಂದ್ರೆ ನಮಗೆಲ್ಲ ತಿಳಿದಿದೆ ಅನ್ನೋದು ಭ್ರಾಂತಿ ಇದೆ ರೀ. ಏನು ತಿಳಿದಿದೆ? ಸಮಯ ಸಾರಿ ಎಷ್ಟೋ ಬಾರಿ ಓದಿದೆ, ಮೋಕ್ಷ ಮಾರ್ಗ ಪ್ರಕಾಶ ಓದಿದೆ, ಅದು ಓದಿದೆ, ಸಮಂತ ಭದ್ರಾಚಾರ್ಯ ಹೇಳಿದ್ದೆಲ್ಲ ಗೊತ್ತಿದೆ, ಕುಂದು ಪ್ರಭು ಹೇಳಿದ್ದೆಲ್ಲ ಗೊತ್ತಿದೆ, ವೀರ ಭಗವಂತರ ಹೇಳಿದ್ದೆಲ್ಲ ಗೊತ್ತಿದೆ, ಆದಿದೇವ ಹೇಳಿದ್ದೆಲ್ಲ ಗೊತ್ತಿದೆ ಅಂಥೇಳಿ ಭ್ರಾಂತಿ ಇದೆ. ಆದ್ರೆ ನಾನು ಯಾವಾಗಲೂ ಇರುವಂಥ ನಿರಾಲಂಬಿ ತತ್ವ ಇದ್ದೇನೆ. ನನ್ನೊಳಗೆ ರಾಗದ ಪ್ರವೇಶ ಇಲ್ಲ, ಕರ್ಮ ನನ್ನನ್ನು ಸ್ಪರ್ಶ ಮಾಡಿಲ್ಲ, ದೇಹ ನನ್ನಿಂದ ಅತ್ಯಂತ ಭಿನ್ನ ಜಗತ್ತಿನ ಪದಾರ್ಥ ಇದೆ. ಇಷ್ಟು ಸಾಮಾನ್ಯ ಜ್ಞಾನದೊಳಗ ಸಹಜ ಸ್ವೀಕಾರ ಇದೆ. ಮಾತು ಸಾಮಾನ್ಯ ಹೇಳಲಿಲ್ಲ, ಮಾತಂತೂ ಬಹಳ ಉತ್ಕೃಷ್ಟ ಇದೆ ರೀ. ಆದರೆ ಸಾಮಾನ್ಯ ಜ್ಞಾನದೊಳಗೆ, ಕೃತ್ರಿಮ ಜ್ಞಾನದೊಳಗಲ್ಲ, ಸಾಮಾನ್ಯ ಜ್ಞಾನದೊಳಗೆ ಸಹಜ ಸ್ವೀಕಾರ ಅದು ಧರ್ಮ ಇದೆ ನೋಡ್ರಿ. ಆ ಸ್ವೀಕೃತಿ ಏನಿದೆ ಅದು ನಮ್ದು ಆಸ್ತಿ ಇದೆ ರೀ, ಅದು ನಮ್ದು ನಿಧಿ ಇದೆ. ಯಾವುದು ನಮ್ಗೆ ಸಂಬಂಧಿಸಿದ್ದನಲ್ಲ ಅದನ್ನ ಇಟ್ಕೊಳ್ಳೋ ಸಲುವಾಗಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. 10 ರೂಪಾಯಿ ಎಲ್ಲಾದರೂ ತಪ್ಪಿ ಬಿತ್ತು, ಗೊತ್ತಾಗಲಿಲ್ಲ ಅಂತಂದ್ರೆ ಅದರ ಕುರಿತು ವಿಚಾರ ಎಷ್ಟು ಸಾರಿ ಬರ್ತಿದ್ದೀರಿ. ಯೋಚನೆ ಮಾಡಿ. ಆದ್ರೆ ಮಹಾ ದರಿದ್ರನಾಗೇ ಉಳಿದೆವು. ಕೋಟ್ಯಾಧೀಶ್ವರ ಇದ್ರನ್ನು ಕೂಡ ಮಹಾದರಿದ್ರ. ಯಾಕೆ ಅಂತಂದ್ರೆ ಅವನ ಚೈತನ್ಯಮಯ ಅಸಂಖ್ಯ ಪ್ರದೇಶದೊಳಗೆ ವಿಜಯಣ್ಣ ಕೋಟ್ಯಾಧೀಶ ಇದ್ರನು ಕೂಡ ಅವನ ಚೈತನ್ಯಮಯ ಅಸಂಖ್ಯ ಪ್ರದೇಶದೊಳಗೆ ನಿರಂತರ ದುಃಖದ ಸಂವೇದನೆ ಇದೆ. ಅದು ನನ್ನದು ಅನ್ನುವ ಅಭಿಮಾನ ಇದೆಯಲ್ಲ, ಅದು ಮಹಾನ್ ದುಃಖ ಇದೆ. ಅಭಿಮಾನ ಇಲ್ದಿದ್ರೆ ಇರಲಿ, ನನ್ನದನ್ನೋದು ಸಹಜ ಭಾವನೆ ಇದೆಯಲ್ಲ, ಅದೇನಿದೆ ರೀ. ನಮಗೇನು ಅಭಿಮಾನ ಇಲ್ಲ ಅಂತೇಳಿ ನಮ್ಗೆ ಅನ್ನಿಸಬಹುದ್ರಿ. ಆದರೆ ನಂದನ್ನೋದು ಸಹಜ ಭಾವ ಇದೆ, ಆ ಭಾವ ಏನಿದೆ ರೀ, ಆ ಚೇತನಾತ್ಮನ ಅಸಂಖ್ಯ ಪ್ರದೇಶದೊಳಗ ಅನಂತ ಆಕುಲತೆಯ ದುಃಖವನ್ನ ಉನ್ಮಿಸುವಂಥದ್ದು ಇದೆ. ಸೂಕ್ಷ್ಮ ಭಗವಂತರ ಬಹಳ ಅದ್ಭುತ ಮಾತು ಇದರಲ್ಲಿ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಇಲ್ಲಿವರೆಗೆ ಹೇಳಿದ್ದು ಎಲ್ಲ ಏನಾರೇ ಸ್ವಲ್ಪ ಸ್ಥೂಲಿದ್ದು ಅಥವಾ ತಿಳಿದು ಬರುವ ಹಾಗೆ ಇದ್ದು ರೀ, ಏನೋ ತಿಳಿದು ಬಂದ ಹಾಗೆ ಅನ್ನಿಸ್ತಾರೆ. ಇದೇನಿದೆ ಲೋಕದೊಳಗಂತ ಸತ್ತಲ್ಲದ ಸ್ವರ್ಗ ಕಾಣುವುದಿಲ್ಲ, ಸ್ವತಃ ಸತ್ತಲ್ಲದ ಸ್ವರ್ಗ ಸಿಗುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದರು, ಸ್ವಯಂ ಆ ಪ್ರಕಾರದ ಕುತರ್ಕದ ಕತ್ತಿಯಿಂದ ಇನ್ನೊಬ್ಬರನ್ನ ಸಾಯಿಸೋದು ಅಥವಾ ಸ್ವಯಂ ಸಾಯೋದು ಸಾಧ್ಯ ಇದೆಯೇನ? ಇದೇ ರೀ. ಇಲ್ಲದ ಯಾಕೆ ಹೇಳ್ತಾರೆ ಹೇಳ್ರಿ? ಇದ ಬಲಿ ಪಶುವಿಗೆ ಏನ್ ಮಾಡಿರ್ತಾರ್ರಿ? ಮೊದಲ ಪುಷ್ಟ ಮಾಡ್ತಾರಲ್ಲ, ಅಲಂಕಾರ ಮಾಡ್ತಾರ. ಮೆರವಣಿಗೆ ಪುಷ್ಟಿ ಯಾಕೆ ಮಾಡ್ತಾರ ಅಂತಂದ್ರೆ ಮಾಂಸ ಅಧಿಕ ಸಿಗಲಿ ಅಂಥೇಳಿ ಒಂದ್ ವೇಳೆ ತರ್ಕ ಮಾಡ್ಬೋದು. ಅಲಂಕಾರ ಯಾಕೆ ಮಾಡ್ತಾರೆ? ವಿಚಾರ ಮಾಡೋದು ಒಂದಿಷ್ಟು. ಅದು ಸುಖದ ಭಾವನೆಯಿಂದ ಸತ್ತರ ಸ್ವರ್ಗಕ್ಕೆ ಹೋಗ್ತಿದೆ ಅನ್ನೋ ಮಾತ್ರಿ ಅವ್ರದ್ದ. ದುರ್ಭಾಗ್ಯದಿಂದ ಏನು ಸದ್ಭಾಗ್ಯದಿಂದ ಅಂಥ ಪರಂಪರೆಯೊಳಗೆ ನಮ್ದು ಜನ್ಮ ಆಗಿಲ್ಲ, ಇದ್ರ ವಿಚಾರ ಮಾಡಿ. ದುರ್ಭಾಗ್ಯದಿಂದ ಸದ್ಭಾಗ್ಯದ ವಿಚಾರ करायचं. ಅದಕ್ಕೆ ಹೇಳ್ತ ಏಕಮುಖಾಕಾರ ಪುರುಷಾರ್ಥ ಇಲ್ಲದ ನಮಗೆ ಮೋಕ್ಷ ಮಾರ್ಗ ಲಭಿಸೋದು ಇನ್ನು ಅನಂತ ಕಾಲ ಕಳೆದ ನಂತರ ಕೂಡ ಸಾಧ್ಯ. ನಾವು ನೋಡಿದ್ದಕ್ಕೆಲ್ಲ ಆಕರ್ಷಿತ ಅಂತೀವ್ರಿ, ಹೇಳಿದ್ದಕ್ಕೆಲ್ಲ ಕಿವಿ ಜೋಲ್ ಬಿಡ್ತೀವ್ರಿ. ಹೌದು, ನಮಗೆ ನಿರ್ಣಯ ಮಾಡುವ
ಏಕ ಮಾರ್ಗದೊಳಗೆ ಮುಂದುವರಿಯುವ ಸಲುವಾಗಿ ಪುರುಷಾರ್ಥ ರುಚಿ ಇಲ್ಲವೇ ಇಲ್ಲ. ನಮಗೂ ವಿವಿಧತೆ ಬೇಕು. ಹೌದೇನು? ಧರ್ಮದಲ್ಲಿ ವಿವಿಧತೆ ಬೇಕು, ಮಂದಿರದಲ್ಲಿ ವಿವಿಧತೆ ಬೇಕು. ಅವುಗಳನ್ನು ಮತ್ತೆ ನವೀಕರಣ ಮಾಡ್ತೇವೆ. ನವೀಕರಣ ಮಾಡುವುದರಿಂದ ಉದ್ದೇಶ ಧರ್ಮಾತ್ಮಂದ ಬೇರೆ ಇರಬಹುದು. ಅದನ್ನು ನಾವು ಚರ್ಚೆನೂ ಮಾಡೋದು ಬೇಡ, ಅದನ್ನು ನಾವು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಆದರೆ ನಮ್ಮ ಉದ್ದೇಶ ಏನಿರ್ತಿದೆ? ನವೀಕರಣ ಮಾಡೋದು. ಏನಿರ್ತಿದೆ? ಇಂದ್ರಿಯ ವಿಷಯ ಪೋಷಣೆನೇ ಇರ್ತಿದೆಯೋ ಅಥವಾ ಇಲ್ರಿ? ಅಂತರಂಗವನ್ನು ಕೇಳಿ ಹೇಳೋದು ಅಥವಾ ಅಂತರಂಗ ಸತ್ತು ಹೋಗಿದ್ರೆ ಜಿನವಾಣಿಯನ್ನು ಕೇಳಿ ಹೇಳೋದ್ರಿ. ಎದುರಿಗಿದೆಯಲ್ಲ, ಅದರ ಜೀವಂತ ಇದೆಯಲ್ಲ, ಏನು ಅದನ್ನು ಸಾಯಿಸಿದೇವ್ರಿ. ಏನಿದೆ? ವಿಷಯ ಪೋಷಣೆನೇ ಇದೆಯೋ ಅಥವಾ ಇಲ್ರಿ? ಹರ್ಷಣ ಆಗ್ತಿದೆಯೋ ಅಥವಾ ಇಲ್ರಿ? ಶಾಂತಿ ಅಂತ್ಯವಾದ ಹರ್ಷ ಇದೆ ರೀ, ವಿಷಯಾಭಿಲಾಷೆ ಇದೆ ರೀ. ಸುಂದರ ಮಂದಿರವನ್ನು ನೋಡಿ ಆಹಾ ಅಂತ್ಯವಲ್ಲ, ಅದೇನಿದೆ? ವಿಷಯಾಭಿಲಾಷೆ ಇದೆ. ಚಂದ್ರಕಾಂತಣ್ಣ ಧರ್ಮಾತ್ಮ ಮಂದಿರದ ಕುರಿತ ಬಹುಮಾನದ ಭಾವ ಮಾಡ್ತಾನೆ, ವಿವಿಧ ಪ್ರಕಾರದ ಅದನ್ನು ಅಲಂಕರಿಸುವಂಥ ಉದ್ಯಮ ಮಾಡ್ತಾನೆ. ಯಾವುದರ ಸಲುವಾಗಿ ಮಾಡ್ತಾನೆ? ಆ ಧರ್ಮಾತ್ಮನ ಅಂತರಂಗವನ್ನು ಪಕ್ಕ ನೋಡಿದಿರೇನ್ರಿ? ನೋಡಿದೇವೇನ? ಶಾಸ್ತ್ರಕ್ಕೆ ಅಲಂಕಾರ ಮಾಡಿದರೆ ಇದೆಲ್ಲ ಎಲ್ಲೇದೋ ನೋಡಿ ಏನೇನೋ ಮಾಡಿದರೆ ಮಾಡಬಾರದು ಅನ್ನೋ ಭಾವ ಇಲ್ರಿ. ಆದ್ರೆ ಮಾಡುವಂಥ ಈರ್ವರಲ್ಲಿ ಒಬ್ಬ ಧರ್ಮಾತ್ಮ ಇದ್ದಾನೆ, ಒಬ್ಬ ಧರ್ಮದಿಂದ ಬಾಹಿರ್ ಇದ್ದಾನೆ. ಭಾವದಲ್ಲಿ ಎಷ್ಟು ವ್ಯತ್ಯಾಸ ಇದೆ ರೀ, ಎಷ್ಟು ವ್ಯತ್ಯಾಸ ಇದೆ. ಅವನ ಭಾವ ಏನಿದೆ, ಅವನ ಅಂತರಂಗ ಎಲ್ಲಿ ಕಾರ್ಯ ಮಾಡ್ತಾ ಇದೆ, ಇವನ ಪ್ರಯತ್ನ ಎಲ್ಲಿದೆ? ಧರ್ಮದ ಪರಿಚಯ ಇಲ್ಲದ ಅವನಿಗೆ ಧರ್ಮದಿಂದ ಕೋಸೋ ದೂರದನ್ರಿ. ಎಷ್ಟು ದೂರ ರೀ? ಇಂದ್ರಿಯ ವಿಷಯಗಳಲ್ಲೇ ಹರ್ಷ ವಿಷಾದ ಮನ್ನಿಸುವಂಥ ಜೀವ ಸಾಗರಗಟ್ಲೆ ಯೋಜನದಷ್ಟು ದೂರದನ್ರಿ ಧರ್ಮದಿಂದ. ಸಾಗರಗಟ್ಲೆ ಯೋಜನದಷ್ಟು ಅಂಕಿದ ಹಾಗೆ ವಿರುದ್ಧದನ್ರಿ ಧರ್ಮಾತ್ಮ. ಹಾ, ಮತ್ತೆ ಇಬ್ಬರ ಸನ್ಮುಖದನ್ರಿ ಅದರ ಸಲುವಾಗಿ ಸಮಾನ ಕ್ರಿಯೆ ಇದ್ರೂ ಕೂಡ ಇವನಿಗಿದೆ ಅನಂತ ಸಂಸಾರ, ಅವನದ ನಿರಂತರ ಸಂಸಾರದ ವಿಚ್ಛೇದ ಆಗ್ತಾ ಇದೆ. ಅದರ ಸಲುವಾಗಿ ಒಂದೇ ಇವತ್ತಿನ ಸಾರಭೂತ ವಚನ ವಿಚಾರ ಮಾಡೋದು ಏನ? ಏಕ ಮುಖೇನ ಅಥವಾ ಏಕ ಮುಖಾಗ್ರೇನ ಪುರುಷಾರ್ಥ ನಮ್ದು ಇಲ್ಲ. ಎತ್ತೋ ಅಂತಂದ್ರೆ ಮಾರ್ಗ ಸಿಕ್ಕಿದೆ. ನಮಗೆ ಎಲ್ಲಾನೂ ರುಚಿಸ್ತಿದೆ. ಒಂದು ಏಕಾಂತವನ್ನು ಹೊರತುಪಡಿಸಿ ಏಕತ್ವ ಭಾವನಾ ಇದೆಯಲ್ಲ, 12 ಭಾವನೆಗಳಲ್ಲಿ ಆ ಏಕತ್ವ ಭಾವನೆ ಏನು ಹೇಳ್ತಿದೆ? ಜನ್ಮದಲ್ಲಿ ಏಕಾಕಿ, ಶುಭಾಶುಭ ಭಾವದಲ್ಲಿ ಏಕಾಕಿ, ಅದರ ಫಲ ಭೋಗಿಸುವುದರಲ್ಲಿ ಏಕಾಕಿ, ಶುಭಾಶುಭದ ಭಾವವನ್ನು ಫಲವನ್ನು ಮೀರಿ ಸ್ವಭಾವದ ಶ್ರದ್ಧೆ ಜ್ಞಾನ ಮಾಡಿಕೊಳ್ಳುವಲ್ಲಿ ಏಕಾಕಿ, ಸ್ವಭಾವದ ಮಾರ್ಗದಲ್ಲಿ ಸಾಗುವಲ್ಲಿ ಏಕಾಕಿ, ಅದರ ಪರಿಪೂರ್ಣ ಫಲವನ್ನು ಭೋಗಿಸುವಲ್ಲಿ ಶಾಶ್ವತ ಫಲದಲ್ಲಿ ಮುಳುಗುವಲ್ಲಿ ಏಕಾಕಿ. ಇದಿಷ್ಟೇ ಅರ್ಥ. ಇದು ಒಂದು ಪ್ರಕಾರದಿಂದ ಆಯ್ತು. ಇನ್ನೊಂದು ಪ್ರಕಾರದಿಂದ ಏಕತ್ವ ಭಾವನೆ ಏನಿದೆಯಲ್ಲ, ನಿಜವಾಗಿ ಏಕತ್ವ ಭಾವನೆ ಅರ್ಥಾತ್ ನಾನನ್ನ ಅನಂತ ಗುಣಗಳಲ್ಲಿ ಅಭೇದ ಏಕಿದ್ದೇನೆ. ಅಹಂ ಏಕೋ ಹೇಳಿದ್ರಲ್ಲ ಕುಂದು ದೇವ. ನಮ್ದು ಸ್ವಯಂ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತದ್ವಿರುದ್ಧ ಧರ್ಮವನ್ನು ಕೂಡ ತಿಳ್ಕೊಳ್ಳುವ ಒಂದು ಚಿಂತನ್ ಮಂಥನ ಆರಂಭ ಆಗಬೇಕು. ಅದಕ್ಕೆ ಆಗಮದಲ್ಲಿ ಇದೇನೇ ಇದೀರಿ ಆಧಾರ. ಅಹಂ ಏಕೋ ಅಂದ್ರ ಅದ ಮತ್ತು ಏಕತ್ವ ಭಾವನೆ ಅದಕ್ಕೆ ಸಂಬಂಧ ಇದೆಯೋ ಅಥವಾ ಇಲ್ಲರೆ ಇದೆ.
ನಾನು ನನ್ನ ಅನಂತ ಗುಣಗಳ ಜೊತೆಗೆ ಏಕ ಅಖಂಡ ಏಕ ಏಕ. ಸಮಯ ಸಮಯಕ್ಕೆ ಯಾವ ಭಾವಗಳಾಗ್ತವೆಯೋ ಆ ಶುದ್ಧ ಶುದ್ಧ ಭಾವಗಳ ನನ್ನ ಆ ಏಕತ್ವಕ್ಕ ಬಾಧೆ ಮಾಡುವುದಿಲ್ಲ. ಏನ್ರಿ? ಸಮಯ ಸಮಯಕ್ಕೆ ಶುದ್ಧ ಅಥವಾ ಅಶುದ್ಧ ರೂಪದ ಯಾವ ಭಾವಗಳಾಗ್ತವೆಯೋ ಅವ ನನ್ನ ಆ ಏಕ ಅರ್ಥಾತ್ ಅಖಂಡತೆಗೆ ಬಾಧೆ ತರುವುದಿಲ್ಲ. ಯಾವುದು ಸ್ವಯಂ ಪರಿಪೂರ್ಣ ಇದೆ ಅದಕ್ಕೆ ಇನ್ನೊಂದರಿಂದ ಶೋಭೆ ಪ್ರಾಪ್ತ ಮಾಡಿಕೊಳ್ಬೇಕಾಗಿದೆ ಅಂದ್ರೆ ಯಾವುದು ಸ್ವಯಂ ಭೂ ಇದೆ. ನಾವು ಸ್ತೋತ್ರ ಏನೋ ನೋಡಿದೇವ್ರಿ, ಸ್ವಯಂ ಭೂ ಸ್ತೋತ್ರ. ಆದ್ರೆ ಸ್ವಯಂ ಭೂ ಭೂ ಏನ್ರಿ? ಸ್ವಯಂ ತನ್ನಲ್ಲೇ ತಾನು ಯಾವ ಪರಿಪೂರ್ಣ ಇದ್ದಾನೋ ಅವನಿಗೆ ಇನ್ನೊಂದರಿಂದ ಅಲಂಕಾರ ಏನು ಮಾಡೋದಿದೆ? ಶುದ್ಧ ಪರ್ಯಾಯದಿಂದ ಅವನ ಅಲಂಕಾರ ಮಾಡೋದಿದೆ ಅಂದ್ರೆ ಏನು ಮುನಿ ದಶಾದಿಂದ, ಏನು ಸಿದ್ಧ ಅವಸ್ಥೆಯಿಂದ, ಏನು ಕರ್ಮಗಳ ನಾಶದಿಂದ, ಏನು ಮಿಥ್ಯಾತ್ವದ ನಾಶದಿಂದ ಯಾವುದರಿಂದ ಅವನ ಅಲಂಕಾರ ಮಾಡೋದಿದೆ? ಏಕತ್ವ ಭಾವನೆ ಏನು ಹೇಳ್ತಿದೆ? ತಮ್ಮೇಯತ್ತ ವಿಹತ್ತೋ ದಾಯೇಹಂ ಸವಿಹವೇಣ ಅಪ್ಪಣ. ಆ ಏಕತ್ವ ವಿಭಕ್ತಾತ್ಮನನ್ನು ತೋರುವೆನು ಏಕತ್ವ ವಿಭಕ್ತ ಆತ್ಮನನು ಆತ್ಮನ ನಿಜ ವೈಭವದಿ ನಾನೀಗ ತೋರಿದೊಡೆ ಪ್ರಮಾಣವೆನ್ನುವುದು ತಪ್ಪಿದೊಡೆ ದೋಷವ ಗ್ರಹಿಸಬೇಡ. ಕುಂದಾಚಾರ್ಯ ದೇವಿ ಎಲ್ಲಿದ್ರು? ಆ ಏಕತ್ವ ವಿಭಕ್ತ ಆತ್ಮನನ್ನ ತೋರಿಸ್ತೇನಂದ್ರಲ್ಲ, ಆ ಏಕತ್ವ ವಿಭಕ್ತ ಆತ್ಮನನ್ನ ತೋರಿಸ್ತೇನೆ ಅನ್ನೋ ವೇಳೆದೊಳಗೆ ಯಾವುದರಿಂದ ವಿಭಕ್ತ ಇದ್ರೆ ಯಾವುದರಲ್ಲಿ ಏಕತ್ವದ ಅನುಭವ ಮಾಡ್ತಾ ಇದ್ರು. ಅನಂತ ಅನಂತ ಆಕಾಶ ಪ್ರದೇಶದ ಅನಂತ ಗುಣಿತ ಗುಣಗಳಿದ್ದರನೂ ಕೂಡ ಅವುಗಳಲ್ಲಿ ಏಕತನ ಇದೆ, ಅಭೇದತ್ವ ಇದೆ, ಅಖಂಡತ್ವ ಇದೆ. ಸಮಯ ಸಮಯಕ್ಕೆ ಹೊರಡುವಂಥ ಶುದ್ಧ ಅಥವಾ ಅಶುದ್ಧ ಪರ್ಯಾಯದಿಂದ ನಿರ್ಬಾಧ ನಿರಪೇಕ್ಷ ಏಕ ಏಕ ಏಕ. ಆ ಏಕಕ್ಕೆ ಯಾವ ಬಾಧೆನೂ ಇಲ್ಲ, ಯಾವ ಅಪೇಕ್ಷೆನೂ ಇಲ್ಲ. ಶುದ್ಧ ಪರ್ಯಾಯದ ಅಪೇಕ್ಷೆ ಇಲ್ಲ, ಮುನಿ ದೀಕ್ಷಾದ ಅವಶ್ಯಕತೆ ಇಲ್ಲ, ಗೃಹಸ್ಥಾವಸ್ಥೆಯ ತ್ಯಾಗದ ಅವಶ್ಯಕತೆ ಇಲ್ಲ. ಅದು ಸ್ವಯಂಭೂ ಪರಿಪೂರ್ಣ ಇದೆ. ಏಕ ಏಕ ಅಖಂಡ ಅನಂತ 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 ಕಾಲ ಕಳೆದರನು ಕಾಲ ಸಾಪೇಕ್ಷ ಅಖಂಡ, ಗುಣ ಸಾಪೇಕ್ಷ ಅಖಂಡ, ಸಾಮರ್ಥ್ಯ ಸಾಪೇಕ್ಷ ಅಖಂಡ. ಅವನ ಅಖಂಡತೆಗೆ ಅವನ ಏಕತೆಗೆ ಯಾವ ಪ್ರಕಾರದಿಂದ ಭಂಗ ಯಾವಾಗೂ ಬರುವುದಿಲ್ಲ, ಅನಂತ ಕಾಲ ನಿಗೋಧದಲ್ಲಿ ಬಿದ್ದರನೂ ಬರುವುದಿಲ್ಲ. ಹಾಗಾದ್ರೆ ಏನಿದೆ? ನಿಗೋಧಕ್ಕೆ ಹೋಗುವ ಸಿದ್ಧತೆ ಇದೆಯಲ್ಲ, ಇದೇನ್ರಿ? ನಿಗೋಧದಲ್ಲಿ ಅನಂತ ಕಾಲ ಉಳಿದ್ರೂ ಅವನ ಏಕತ್ವ ಅಖಂಡತ್ವ ಅದಕ್ಕೆ ಬಾಧೆ ಇಲ್ಲ ಅಂತ ಹೇಳಿ ಹೇಳಿದ್ರೆ ಇದು ನಿಗೋಧಕ್ಕೆ ಹೋಗುವುದರ ಸಿದ್ಧತೆ ಇದೆಯಲ್ಲ? ಅಲ್ಲ. ಆ ಏಕತ್ವದ ಸ್ವೀಕಾರ ಮಾಡುವ ಪುರುಷಾರ್ಥ ಇದೆ. ಅದೆಲ್ಲಿ ನಮಗೆ ತಿಳಿತಿದೆ? ನಮಗೆ ಯಾವುದೋ ಅರ್ಥ ಮಾಡಿಕೊಂಡ ಏನೇನೋ ಮಾಡಿ ಏನೇನೋ ಆಗ್ತಾ ಇದ್ದೇವ್ರಿ. ಕರ್ಮ ಏನೇನು ಮಾಡಿಸ್ತಿದೆ ಅದಾಗ್ತಾ ಇದ್ದೇವೆ. ಆಗ್ತಾ ಇದೀವ ಅಥವಾ ಇಲ್ಲ? ಭಾವ ಸಾಪೇಕ್ಷವೇ ಇದೆ. ಭಾವ ಸಾಪೇಕ್ಷ. ಯಾವ್ಯಾವ ಪ್ರಕಾರ ಕರ್ಮ ಇದೆ, ಯಾವ್ಯಾವ ಪ್ರಕಾರ ಸಂಯೋಗ ಇದೆ, ಯಾವ್ಯಾವ ಪ್ರಕಾರ ಇಂದ್ರಿಯ ಜ್ಞಾನದ ವಿಕೃತಿ ಇದೆ, ಆ ಪ್ರಕಾರ ಎಲ್ಲ ಆಗ್ತಾ ಇದೆ. ಎಷ್ಟೆಷ್ಟು ಪ್ರಕಾರದಿಂದ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಡೀರಿ. ಸುಖದ ಪ್ರಾಪ್ತಿಯು ಕಷ್ಟದಿಂದ ಆಗುತ್ತಿರುವುದರಿಂದ. ಇನ್ನು ಕಷ್ಟ ಯಾವುದಿದೆ? ದುಡಿಯೋದು ಕಷ್ಟ ಇದೆ, ಇದೇನಿಲ್ರಿ. ಇನ್ನೊಬ್ಬರ ಕೈ ಕೆಳಗೆ ನೌಕರಿ ಮಾಡೋದು ಕಷ್ಟ ಇದೆ. ಆದ್ರೂ ಕೂಡ ಇನ್ನು ಸುಖದ ಸಲುವಾಗಿ ಕಷ್ಟ ಎಂದರೆ ಸಾಧ್ಯ ಇದೆ ಅಂದ್ರೆ ಕಷ್ಟದಿಂದ ಕಷ್ಟ ಆಗೋದೇನು? ಕಷ್ಟದಿಂದ ಸುಖ ಆಗೋದಾ? ಆಗ್ತಿದೇನು ಎಂದಾದ್ರೂ? ಮಂಟ್ಲ ಜಾತ ಅನ್ನೋ ಮಾತು ಬೇರೆ ಇದೆ ರೀ. ಅನ್ನೋದಕ್ಕೆ ಏನ್ ಬೇಕಾದಂತೀವ್ರಿ. ಅದಕ್ಕೆ ಹೇಳ್ತಾರೆ
ಅಜ್ಞಾನಿಗಳ ವಿಪರೀತ ಶ್ರದ್ಧೆ ಚರಮಶೀಮೆ ತಲುಪಿದ ನಂತರ ಅಲ್ಲಿ ಏನೇನಾಗ್ತಿದೆ ಅನ್ನೋದ್ರದ್ದು ಯಾರು ಕಲ್ಪನೆ ಮಾಡೋದಿದ್ದೀರಿ? ಕಷ್ಟದಿಂದ ಸುಖ ಆಗ್ತಿದೆಯೇನೋ ವಿಚಾರ ಮಾಡೋದು. ಮೊದಲೊಂದು ಮಾತು ಹೇಳಿದ್ದು ಏನ, ದುರ್ಭಾಗ್ಯದಿಂದ ಅಂಥ ಪರಂಪರೆಯೊಳಗೆ ಜನ್ಮ ಆಗಿಲ್ಲೋ ಏನ ಸದ್ಭಾಗ್ಯದಿಂದ ಆಗಿಲ್ಲ. ಅದರದ್ದು ವಿಚಾರ ಮಾಡೋದಿದೆ, ಪ್ರಶ್ನೆಗೆ ಉತ್ತರ ಹೇಳೋದಿಲ್ಲ, ವಿಚಾರ ಮಾಡೋದಿದೆ. ಇನ್ನು ಇಲ್ಲಿ ಈಗ ವಿಚಾರ ಮಾಡೋದು ಏನಿದೆ, ಈಗೇನು ಹೇಳ್ತು, ಯಾವುದರದ್ದು ವಿಚಾರ ಮಾಡೋದಂತ ಹೇಳ್ತು? ಕಷ್ಟದಿಂದ ಕಷ್ಟ ಆಗ್ತಿತ್ತು. ಸುಖ ಕಷ್ಟದಿಂದ ಎಂದಾದರೂ ಸಿಗ್ತಿದೆಯೇನ? ಅದಕ್ಕೆ ವಿರುದ್ಧ ಮಾತಿಟ್ಟಿಲ್ಲ. ವಿರುದ್ಧ ಮಾತಂತೂ ಇದೆ, ಅದನ್ನು ತಾವು ತಿಳ್ಕೊಳ್ಳೋದಿದೆ, ತಾವು ಅದರಿಂದ ಹುಟ್ಟಿಸೋದಿದೆ ರೀ ಅದನ್ನು. ಕಷ್ಟದಿಂದ ಸುಖ ಎಂದಾದರೂ ಆಗ್ತಿದೆ, ಕಷ್ಟದಿಂದ ಕಷ್ಟನ ಆಗ್ತಿದೆ, ಕಷ್ಟದಿಂದ ಸುಖ ಆಗ್ತಿದೆ. ವಿಷದ ಬೀಜವನ್ನು ಬಿತ್ತಿದ ನಂತರ ಅಮೃತ ಫಲ ಬರ್ತಿದೆಯೇನ? ಬೇವಿನ ಬೀಜವನ್ನು ನೆಟ್ಟ ನಂತರ, ಬೇವಿನ ವೃಕ್ಷವನ್ನು ಪೋಷಣೆ ಮಾಡಿದ ನಂತರ ಸಿಹಿ ಮಾವಿನ ಹಣ್ಣು ಬರ್ತಿದೆಯೇನ? ವಿಷದ ಪ್ರಾಶನ ಮಾಡ್ತಾ ಮಾಡ್ತಾ ಅಮರ ಆಗ್ತಾನೇನ? ಕಷ್ಟ ಮತ್ತು ಸುಖ ಇವೆರಡು ವಿರುದ್ಧದವ ಅಥವಾ ಇಲ್ರಿ? ಅದಕ್ಕೆ ಸೂಕ್ಷ್ಮ ಭಗವಂತರ. ಕಷ್ಟದಿಂದ ಸುಖ ಹೇಗಾಗೋದ? ಧನ ಸಂಪಾದನೆ ಮಾಡಿದೆವು ಕಷ್ಟದಿಂದ. ಹಾಗಾದ್ರೆ ಧನ ಬಂದ ನಂತರ ಸುಖ ಇದೆಯೇನ? ದುಃಖನೇ ಇದೆಯೇ? ಆಪತ್ತು ವಿಪತ್ತನೇ ಇದೆಯಲ್ಲ. ಧನ ಏನು ಸ್ವಯಂ ವಿಪತ್ತು ಇದೆ ರೀ. ಅದರ ಸಲುವಾಗಿ ತ್ಯಾಗ ಮಾಡೋದು. ಅರೆ ತ್ಯಾಗ ಮಾಡೋದಿದ್ರೆ ಮತ್ತೆ ತ್ಯಾಗ ಗಳಿಸೋದ? ಮತ್ತೆ ಒಂದು ಸಿಗೋ ಸಲುವಾಗಿ ತ್ಯಾಗ ಮಾಡೋದಂತ ಹೌದೇನಿಲ್ಲ? ಈಗ ತ್ಯಾಗ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ, ಅಲ್ಲಿ ಇದಕ್ಕಿಂತ ಹೆಚ್ಚು ಸಿಗ್ತೀರಿ. ಅಜ್ಞಾನದಿಂದ ಅಜ್ಞಾನದ್ದೇ ಪೋಷಣೆ ಆಗ್ತಾ ಹೋಗ್ತಿದ್ದೀರಿ. ಅಜ್ಞಾನದ ಪೋಷಣೆ ಮಾಡ್ತಾ ಮಾಡ್ತಾ ಒಂದ್ ದಿವಸ ಜ್ಞಾನ ಪ್ರಕಟ ಆಗ್ತಿದೆ. ಈಗ ಸಾಧ್ಯನೇ ಇಲ್ಲ. ಅಧಿಕ ಆಗ್ತಿದೆ. ಅಜ್ಞಾನದಿಂದ ಶಾಸ್ತ್ರ ಓದಿದ ನಂತರ ಅಧಿಕ ಆಗ್ತಿದೆ. ಧರ್ಮದ ಹೆಸರಿನ ಮೇಲೆ ಕ್ರಿಯೆಗಳ. ನಾವೊಂದು ಮಂದಿರ ಕಟ್ಟಿದ, ನಾವಂಥದ್ದು ಕಟ್ಟಿದ, ನೀವೆಂಥದ್ದು ಕಟ್ಟಿದ, ನಾ ಇನ್ನು ಬೇರೆ ಕಟ್ಟಬೇಕು. 20 ವರ್ಷ ಆಯ್ತು, ಅದನ್ನ ನವೀಕರಣ ಮಾಡ್ಬೇಕು. ಏನಿದೆ ರೀ? ಉದ್ಯಾಪನ ಮಾಡ್ಬೇಕು, ನೋಂಪಿ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಕ್ಷೇತ್ರಚಕ್ರ ಆರಾಧನೆ ಮಾಡ್ಬೇಕು, ಅಷ್ಟಾಂಗಿಕದೊಳಗೆ ಮಾಡಬೇಕು. ಯಾಕೆ ಅನ್ನೋ ಪ್ರಶ್ನೆ ಎಂದೂ ನಮ್ಮಲ್ಲಿ ಉತ್ಪನ್ನ ಆಗಲೇ ಇಲ್ಲ. ಯಾಕೆ? ಕೊನೆಗೆ ಎಲ್ಲ ಮಾಡಿದ ನಂತರ ಏನು ಮತ್ತೆ ಎಲ್ಲ ಥರದ ಪ್ರಭಾವ ಕಾಲಾಂತರದಿಂದ ಕಡಿಮೆ ಆಗೋದಲ್ಲ. ಅದಕ್ಕೆ ಕೊನೆಗೆ ಒಂದು ದೀಕ್ಷಾ ತಗೊಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋದು? ದೀಕ್ಷಾ ತಗೊಂಡ ನಂತರ ಕೂಡ ಜನರು ಕೆಲವು ದಿವಸ ಮಹಿಮಾ ಮಾಡ್ತಾರೋ, ಆಮೇಲೆ ಸಲ್ಲೇಖನ ತಗೊಳ್ಳೋದು, ನಿಯಮ ಸಲ್ಲೇಖನ ಅನ್ನೋದು, ಆಮೇಲೆ ಯಮ ಸಲ್ಲೇಖನ ಅನ್ನೋದು, ಆಮೇಲೆ ಪತ್ರಿಕೆಗಳನ್ನು ತೆಗೆಯೋದು. ಒಟ್ಟಿನಲ್ಲಿ ಜನರು ಆಕರ್ಷಿತ ಆಗಬೇಕು, ಜನರನ್ನು ಮರಳು ಮಾಡಬೇಕು. ನಿನ್ನ ಜೀವನ ನಿನ್ನ ಜೀವನ ಏನು? ಅದಕ್ಕೇನೋ ಬೆಲೆ ಅದು ಇಲ್ಲವೇ ಇಲ್ಲದೆ. ವಸ್ತು ಸ್ವರೂಪದ ಅನಾದರೇನಿದೆ, ಇದು ಮಹಾಪರಾಧ ಇದೆ. ನಾನು ವಸ್ತು ಇದ್ದೇನೆ, ನಾನು ಅನ್ಯ ಪದಾರ್ಥದಲ್ಲೇ ಸುಖದ ಕಲ್ಪನೆ ಮಾಡಿದಲ್ಲ, ಅದರದೂ ನಿರಾದರ, ನಂದೂ ನಿರಾದರ. ಅನಂತ ಕೇವಲಿಗಳ ನಿರಾದನ, ಮನುಷ್ಯ ಭವದ ನಿರಾದರ, ನಿರರ್ಥಕತೆ. ಮತ್ತು ಯಾವ ಇಂದ್ರಿಯ ವಿಷಯಗಳಿಂದ ಆಕರ್ಷಣೆ ಇದೆಯಲ್ಲ, ಬಹಳ ಮಾತದವ್ರಿ. ಯಾವ್ಯಾವ ಮಾತಿಂದ ಎಷ್ಟೆಷ್ಟು ವಿಚಾರ ಮಾಡ್ತಿರೋ, ಅಥವಾ ಇಲ್ಲೇ ಇಟ್ಟು ಬಾಗಿಲ ಹಾಕಿ ಹೋಗ್ತೀರಿ ನೋಡ್ರಿ. ಇಲ್ಲೇ ಇದ್ರೆ ಸುರಕ್ಷಿತ ಇರ್ತಾವ, ಮತ್ತು ಹೊರಗೆ ಅವಕ್ಕೆ ಬಾಧೆ ಅಲ್ಲ. ಅದಕ್ಕೆ ಇಲ್ಲಿ ಕೀಲಿ ಹಾಕಿ ಹೋಗ್ಬಿಡುತ್ತಾರೆ. ಅವು ಬರಬಾರ್ದು ನಮ್ಮ ಬೆನ್ನತ್ತಿ. ಮತ್ತು ಏನು ಹೇಳ್ತು? ಅದನ್ನು ಕೇಳೋದ, ಅದನ್ನು ವಿಶ್ವಾಸ ಮಾಡೋದ, ಏನೂ ಮಾಡಬೇಡ್ರಿ. ಇಲ್ಲೇನು ಸಮಯ ಸಿಕ್ಕಿದೆ, ಇದರದ ಸದುಪಯೋಗ ಮಾಡಿಕೊಳ್ಳೋದು. ಇದರ ಸಮಯ ನಾವೇ ಗಳಿಸಿದ್ದು ಒಂದು ಆಸ್ತಿ ಇದೆ, ಅದರದ ಸದುಪಯೋಗ ಮಾಡಿಕೊಳ್ಳೋದು. ಇಂದ್ರಿಯ ಜ್ಞಾನದ ಮೂಲಕ
ಜಡ ಪದಾರ್ಥಗಳಲ್ಲೇ ಯಾವ ಆಸಕ್ತಿ ಅಥವಾ ಆಕರ್ಷಣೆ ಅಥವಾ ಸುಖ ಬುದ್ಧಿ ಇದೆ, ಇದೇನಿದೆ ಇದು ಅತ್ಯಂತ ದರಿದ್ರತೆ ಇದೆ. ನನ್ನ ಆಸ್ತಿ ಯಾವುದ? ಇದು ಪದಾರ್ಥ, ತ್ರಿಕಾಲಿ ಇರುವಂಥದ್ದಿದೆ, ಜಡ ಇದೆ. ಈ ಜಡ ಪದಾರ್ಥ ತನ್ನ ಜಡ ಗುಣಗಳಿಂದ ಶೋಭನೀಯ ಇದೆ. ನಾನು ಅರೂಪಿ ಚೈತನ್ಯ ಪದಾರ್ಥ ಇದ್ದೇನೆ, ಜಡದಿಂದ ಅತ್ಯಂತ 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 ಅಸ್ಪೃಷ್ಟ. ನನ್ನಲ್ಲೇ ನಾನು ಪರಿಪೂರ್ಣ ಪರಿಪೂರ್ಣ ಚಿತ್ಪ್ರಕಾಶದಿಂದ ಯುಕ್ತ 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 ಪರಿಪೂರ್ಣ ವಸ್ತುವಿದ್ದೇನೆ. ಈ ಪ್ರಕಾರದ ಒಂದು ವೇಳೆ ನಮ್ಮಲ್ಲೇ ಸ್ವಾಭಾವಿಕವಾದಂಥ ಸಹಜ ಜ್ಞಾನದೊಳಗೆ ಒಂದು ವೇಳೆ ಇಷ್ಟ ತಿಳುವಳಿಕೆ ಮೂಡಿ ಬಂತು ಅಂತಂದ್ರೆ ನಮ್ಮಷ್ಟ ಧನಿಕ ಶ್ರೀಮಂತ ಶೋಭಾಯಮಾನ ಯಾರೂ ಇಲ್ಲರಿ ಲೋಕದೊಳಗೆ. ಅರ್ಹಂತ ಸಿದ್ಧರ ಅವರ ತಮ್ಮಲ್ಲೇ ತಾವಿದ್ದಾರೆ. ಅವರ ಶೋಭೆ ಅವರಿಗೆ ಸೀಮಿತ ಇದೆ, ನನಗದರಿಂದ ಏನೂ ಆಗೋದಿಲ್ಲ. ನನ್ನ ಕಾರ್ಯ ನಾನು ಮಾಡಿದ್ರೆ ಆಗೋದಿದೆ. ನನ್ನ ನಿಧಿ ನಿಜವಾದ ತಿಳುವಳಿಕೆನ ನನ್ನ ನಿಧಿ ಇದೆ. ಜಡವನ್ನು ಜಡ ತಿಳಿ, ರಾಗವನ್ನು ರಾಗ ತಿಳಿ, ಶುಭವನ್ನು ಶುಭ ತಿಳಿ, ಜ್ಞಾನವನ್ನು ಜ್ಞಾನ ತಿಳಿ. ಮಹಾನ್ ಐಶ್ವರ್ಯವಂತರಿಗೆ ಇಷ್ಟು ಯಾವ ತಿಳಿತನ್ನುವ ಸಹಜ. ಮತ್ತು ಕೋಟ್ಯಾಧೀಶ್ವರ ಇದ್ರೂ ಕೂಡ ಮಹಾ ದರಿದ್ರಿ ಅದಂದ್ರೆ ಈ ತಿಳುವಳಿಕೆ ಇಲ್ಲದೆ ಹೋದ್ರೆ. ಈಗ ಕೆಳಗಡೆ ಅವರಂದರೆ ಸಾಧಾರಣ ರೇಖಾ ಒಂದು ರೊಟ್ಟಿ ತಿನ್ನೋದಿದೆ, ಇಷ್ಟು ಯಾಕೆ ಜನರಿಗೆ ತಿಳಿತಾ ಇಲ್ಲ? ಅಷ್ಟು ತಿಳಿತಾನೇ ಇಲ್ಲ. ಎಷ್ಟು ತಿನ್ನೋದಿದೆ, ಅವಶ್ಯಕ ಎಷ್ಟಿದೆ? ದೇಹದ ಜೊತೆಗೆ ಇರುವ ಸಲುವಾಗಿ ಪರಪದಾರ್ಥದ ಎಷ್ಟು ಅವಶ್ಯಕತೆ ಇದೆ. ಹಾಗಾದ್ರೆ ಕಷ್ಟದಿಂದ ಎಲ್ಲಾದರೂ ಸುಖ ಆಗ್ತಿದೆ ಅಂದರೆ ಸತ್ತು ಬಿದ್ದು ಶಿಕ್ಷಣ ಪ್ರಾಪ್ತ ಮಾಡಿಕೊಳ್ಳೋದು, ಹಗಲಿರಲು ಕಷ್ಟಪಟ್ಟು ಅಂಕ ಪಡೆಯೋದು, ಅಧಿಕ ಅಂಕ 100ಕ್ಕೆ 99 ಅಂಕ ಪಡೆಯೋದು, ಅದನ್ನು ಆಸ್ತಿಯನ್ನಾಗಿಟ್ಕೊಂಡು ಮತ್ತೆ ಕಷ್ಟಪಡೋದ್ರೆ ಹೌದು. ಅದು ಎಷ್ಟು ಮೂರ್ಖತನ ಇದೆ ಸುತ್ತ. ಜೀವನ ಎಷ್ಟು 20-25 ವರ್ಷ ತನಕ ಅದು ವಿದ್ಯಾ 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 ವಿದ್ಯಾ. ಆಮೇಲೆ ಅದೇನಿಲ್ಲ ಖೋಖಲ ಇದೆ, ಅದನ್ನು ಇಟ್ಕೊಂಡು ಮತ್ತೆ ಧನ ಸಂಪಾದನೆ ಸಲುವಾಗಿ ಅದಕ್ಕಿಂತ ಖೋಖಲ ಇದೆ ರೀ. ಇವನನ್ನ ಆಕುಲ ವ್ಯಾಪುಲ ತ್ರಸ್ತಗೊಳಿಸುವಂಥದ್ದು ಇದೆ. ಆಮೇಲೆ ಮನೆ ಆದ ನಂತರ ಸೈಟ್ ತಗೊಳ್ಳೋದು, ಮನೆ ಕಟ್ಟೋದು, ಮದುವೆ ಮಾಡಿಕೊಳ್ಳೋದು. ಆಮೇಲೆ ಇವನಿಗೆ ಸುಖ ಆಯ್ತೇನೆ, ಕಷ್ಟ ಬೆಳೀತಾ ಹೋಗ್ತಿದ್ದೀರಿ. ಅದು ಇನ್ನೊಂದು ಯಾವುದೋ ಮನೆಯಿಂದ ಬಂದಿರ್ತಿದ್ದಿಲ್ಲ ಹೆಣ್ಣು, ಅದೆನ್ನು ಮಾಡ್ತಿದ್ದೀನಿ, ಇವನಿಗೆ ಸುಖ ಮಾಡ್ತಿದ್ದೇನೆ, ನಿರಂತರ ದುಃಖ ಕೊಡ್ತಿರ್ತೀನಿ. ಎಷ್ಟು ಭ್ರಮೆ ರೀ ಅಣ್ಣ. ಕಷ್ಟದಿಂದ ಎಂದಾದರೂ ಸುಖ ಆಗ್ತಿದೆಯನ್ನ ಈ ಮಾತನ್ನು ಇವತ್ತು ಒಟ್ಟಿಗೆ ಮರಿಬೇಡ್ರಿ. ಅದರದ ನಿಷ್ಕರ್ಷ ಅದನ್ನು ಬಿಡಿಸುವ ಪ್ರಯತ್ನ ಮಾಡ್ರಿ, ಎಳೆಯಾಗಿ ಬಿಡಿಸುವ ಪ್ರಯತ್ನ ಮಾಡ್ರಿ. ಕಷ್ಟದಿಂದ ಸುಖ ಆಗ್ತಿದೆ. ಮತ್ತೊಂದು ಪದಾರ್ಥ ಮಾಡಿದರೆ ತಿನ್ನಲಿಕ್ಕೆ ರುಚಿ, ಅದನ್ನೆಲ್ಲ ತೆಗೆಯು ಎಳೆದೊಳಗ ರೆಡಿ. ಆಮೇಲೆ ರುಚಿ ಹತ್ತಿದ ಮೇಲೆ ಒಂದು ತುತ್ತು ಜಾಸ್ತಿ ಹೋಗ್ತಂದ್ರೆ ಒಳಗೆ ಏನೇನು ಮಾಡ್ತಿದೆ ಅದು ತ್ರಾಸ. ಕಷ್ಟದಿಂದ ಎಂದಾದರೂ ಸುಖ ಆಗ್ತಿದೆಯನ್ನ ಯಾವ್ಯಾವ ಮಾತಿಗೆ ಬೇಕು ಹೇಳ್ತೇನೆ. ಇಲ್ಲ ಅಂತಂದ್ರೆ ನೀವೇ ಕಂಡುಕೊಳ್ರಿ, ಎಳೆಯಾಗಿ ಬಿಡಿಸೋದು. ನನ್ನ ಜೀವನ ಎಲ್ಲಿ ಹೋಗ್ತಾ ಇದೆ, ಯಾವುದನ್ನು ಸುಖ ಅಂತ ಇದೆ, ಆ ಸುಖ ಎಂದು ನನಗೆ ಸಿಕ್ಕಿದೆ, ಎಂದು ಸಿಕ್ಕಿದೆ. ಇದು ಒಂದೇ ಹೋದ ವಿಚಾರ ಮಾಡೋಣ. ಹಿಂದಿನ ಭವಾಂತರಗಳದ್ದೆಲ್ಲ ಬೇಡ. ಎಂದು ಸಿಕ್ಕಿದೆ. ಸಾಲಿಗೆ ಹೋಗುವಳದೊಳಗಿತ್ತು, ಮದುವೆ ಮಾಡ್ಕೊಂಡು ಬಂದು ಕೂಡಲೇ ಇತ್ತು, ಮಗ ಹುಟ್ಟಿದ ಮೇಲೆ ಇತ್ತು, ಮಗ ದೊಡ್ಡ ಮಾದ ಮೇಲೆ ಬಂತು. ಏನಿದೆ, ಯಾವಾಗಿದೆ? ನನ್ನ ಕಲ್ಪನೆಯ ಸುಖ ನನಗೆ ಯಾವಾಗ ಹಸ್ತಗತ ಆಗೋದು? ಯಾರಿಗಾಗಿದೆ? ಇಷ್ಟು ವರ್ಷದೊಳಗಾಗಿಲ್ಲ ಅಂದಮೇಲೆ ಇನ್ನು ಆಗಬಹುದೇನ? ಅರೆ ಇದೆಲ್ಲ ಸುಖನಲ್ಲ ಅಂಥೇಳಿ ಅಂದ್ರೆ ಪ್ರಶ್ನೆ ಇಲ್ರಿ. ಎಲ್ಲ ಹೊರಗಡೆ
ನಮ್ಮ ಭೇದೆಲ್ಲ ಹೊರಗಿದೆ ರೀ. ಶರೀರವನ್ನು ನೋಡ್ತೇವೆ, ಶರೀರದ ಬಲವನ್ನು ನೋಡ್ತೇವೆ, ಶರೀರದ ಸಂಯೋಗವನ್ನು ನೋಡ್ತೇವೆ, ಶರೀರದ ಮನೆ, ಶರೀರ ವಾಸ ಮಾಡುವಂಥ ಮನೆ, ಶರೀರ ಉಡುವಂಥ ಬಟ್ಟೆ, ಅದಕ್ಕೆಲ್ಲ ನಾವು ಶ್ರೀಮಂತ ಮತ್ತು ಬಡವ ಅಂತ ಹೇಳಿ ಭೇದ ಮಾಡ್ತಾ ಇದ್ದೇವೆ. ಒಳಗಡೆ ಯಾವ ಚೈತನ್ಯ ಸ್ವರೂಪದ ಜೀವದನ್ನಲ್ಲ, ಅವನಲ್ಲೇ ಈ ಸುಂದರ ಶರೀರದಿಂದ, ಬಲಶಾಲಿ ಶರೀರದಿಂದ, ಒಳ್ಳೆಯ ವಸ್ತ್ರದಿಂದ, ಚಿನ್ನದ ಆಭರಣದಿಂದ, ವಜ್ರದ ಮಾಲೆಯಿಂದ, ಸುಂದರವಾದಂಥ ಅರಮನೆಯಂಥ ಮಹಲಿನಿಂದ, ನೌಕರ ಚಾಕರರಿಂದ ಅವನಿಗೇನಾಯಿತು? ಹಾಗಾದ್ರೆ ಅವನ ಅನ್ನೋದು ಇಲ್ವೇ ಇಲ್ಲಲ್ಲ ನಮ್ಗೆ. ಅವನ ಅನ್ನೋದಿಲ್ವೇ ಇಲ್ಲ. ಆಗಮುಖ ಬಂದೆವು ಅಂತಂದ್ರೆ ನಾ ಜೀವಿದ್ದೀನಿ, ನಾ ದೇಹದಿಂದ ಭಿನ್ನಿದ್ದೀನಿ, ನನಗೆ ಜನ್ಮಿಲ್ಲ, ಮರಣಿಲ್ಲ. ಎಷ್ಟು ಆಸಕ್ತಿ, ಎಷ್ಟು ಮಾಯಾಚಾರ, ಎಷ್ಟು ನಾಟಕ ಹೇಳ್ರಿ ನೋಡೋಣ. ಎಷ್ಟ್ರಿ, ಎಷ್ಟು ಪ್ರಕಾರದ ಮುಖವಾಡ. ಅದರ ಹಿಂದೆ ಇರುವಂಥವ ಎಷ್ಟು ಕೃಷ ಸ್ವರ್ಗೆ ಸಾಯ್ತಾ ಇದ್ದಾನೆ, ಸಣ್ಣ ಆಗ್ತಾ ಇದ್ದಾನೆ, ನಷ್ಟ ಕಷ್ಟ. ಆ ಮುಖವಾಡದ ಹಿಂದೆ ಇರುವಂಥ ಅವನದೇನ? ಅವನಿಗೆ ಈ ಮನೆಯಿಂದ ಯಾವ ಸುಖ ಆಗಲಿಲ್ಲ, ಈ ಧನದಿಂದ ಯಾವ ಸುಖ ಆಗಲಿಲ್ಲ, ಆಹಾರದಿಂದ ಇಲ್ಲ, ವಸ್ತ್ರದಿಂದ ಇಲ್ಲ, ಒಡವೆಯಿಂದ ಇಲ್ಲ, ಮಕ್ಕಳಿಂದ ಇಲ್ಲ. ಏನಾದರೂ ಆಗಿದೆ ಅಂತಂದರೆ ಯಾವುದನ್ನು ಇಟ್ಕೊಳ್ತೀರಿ, ಇಟ್ಕೊಂಡು ನೋಡ್ರಿ ಎದುರಿಗೆ, ಪ್ರತಿಯೊಂದರಿಂದ ದುಃಖನ ಆಗಿದೆ ರೀ. ಮಗನಿಂದ ಸುಖ ಆಗಿದೆ, ದುಃಖ ಆಗಿದೆ ರೀ. ಪ್ರಾಮಾಣಿಕ ಹೃದಯದಿಂದ ವಿಚಾರ ಮಾಡೋದು, ದ್ವೇಷ ಮಾಡುವ ಮಾತಿಲ್ಲ, ಬಿಟ್ಟು ಕೊಡುವ ಮಾತಿಲ್ಲ. ಬಿಟ್ಟು ಕೊಡ್ರಿ ಅಂಥೇಳಿ ಯಾರು ಸರ್ವಜ್ಞ ಪ್ರಭು ಬಂದ ನಿಯಮ ಕೊಟ್ಟರು ನೀವು ಬಿಡಾಗಿಲ್ಲ, ನಾವು ಬಿಟ್ಟು ಕೊಡೋದು ಸಾಧ್ಯ ಇಲ್ಲ. ಅದರ ಸಲುವಾಗಿ ಅವರು ನಿಮ್ಮ ಸಂಗತಿನ ಮಾಡಬಾರ್ದಿಲ್ಲ. ಬಿಟ್ಟ ವ್ಯರ್ಥ ಹಾಕರಿ, ಮೂರ್ಖರ ಸಂಗತಿ ಮಾಡಿ ಮೂರ್ಖ ಅನ್ನಿಸ್ಕೊಳ್ಳೋದ. ಬಾಜಾರೆಲ್ಲ ಯಾರ್ದಿದ್ದೀರಿ? ಮೂರ್ಖರದಲ್ಲ, ಮೂರ್ಖರ ಬಾಜಾರ. ಒಂದಿಷ್ಟು ನಮ್ಮ ಮೂರ್ಖತೆಯನ್ನು ನಾವು ನೋಡಲಿಕ್ಕೆ ಕಣ್ಣದವಂಥೇಳಿ ನೋಡೋದಿದೆ. ಕಣ್ಣೇ ಇಲ್ದಿದ್ರೆ ಏನು ನೋಡೋದಿದೆ? ಕಣ್ಣರ್ಥಾತ್ ಇಲ್ಲಿ ಜ್ಞಾನ ಹೇಳ್ತಾ ಇದೆ ಅಂದರೆ ನಾನು ಜ್ಞಾನ ರೂಪದ ನೇತ್ರ, ಲಬ್ಧಿ ರೂಪದಿಂದ ಸಿಕ್ಕದ್ದೇ ಇದೆ. ಎಷ್ಟು ಸಿಕ್ಕಿದೆ? ಆ ಸರ್ವಜ್ಞ ಸ್ವಭಾವದ ನಿರ್ಣಯ ಮಾಡುವಷ್ಟು ಸಿಕ್ಕಿದೆ. ಬರೀ ನಿರ್ಣಯ ಅಲ್ಲ, ಆ ಸರ್ವಜ್ಞ ಆಗುವವರೆಗೆ ಪ್ರಯತ್ನ ಮಾಡುವಂಥ ಲಬ್ಧಿ ಕೂಡ ನಮಗಿದೆ. ಮನುಷ್ಯ ಭಾವದಲ್ಲಿ ಏನಾಗುವುದಿಲ್ಲ. ಈ ನಿಕೃಷ್ಟ ಕಾಲದೊಳಗೂ ಕೂಡ, ಈ ಸ್ತ್ರೀ ಪರ್ಯಾಯದೊಳಗೂ ಕೂಡ ಏನಾಗುವುದಿಲ್ಲ ಸುಧಾತಾಯಿ. ಪಂಚಮಗುಣ ಸ್ಥಾನ ತನಕ, ಅರ್ಥಾತ್ 2 ಕಷಾಯ ಚೌಕಡಿಯನ್ನು ನಷ್ಟಗೊಳಿಸುವಂತಹ ಸಾಮರ್ಥ್ಯ ಇದೆ. ಅನಾದಿ ಮಿಥ್ಯಾತ್ವವನ್ನಂತೂ ಹೊಡೆದು ಹಾಕುವ ಯೋಗ್ಯತೆ ಇದೇನೇ ಇದೆ. ಆದರೆ 2 ಕಷಾಯ ಚೌಕಡಿ ಅರ್ಥಾತ್ ಅರ್ಧ ಕರ್ಮದ ಸಾಮರ್ಥ್ಯ, ಸಂಸಾರದ ಪರಿವೃದ್ಧಿಗೆ ಆಧಾರ ಇರುವಂಥ ಮಲಿನತೆಯನ್ನ ಅರ್ಧಕ್ಕರ್ಧ ನಷ್ಟಗೊಳಿಸುವ ಸಾಮರ್ಥ್ಯ ಇದೆ. ಆದರೆ ನಾವು ಏನು ಮಾಡಲಿಕ್ಕೆ ಅದನ್ನು ಬಳಸ್ತಾ ಇದ್ದೇವೆ? ಏನು ಮಾಡಲಿಕ್ಕೆ? ಸಂಸಾರದ ಹೆಸರಿನ ಮೇಲೆ ಸಂಸಾರ ಕ್ಷೇತ್ರದೊಳಗಂತೂ ಸಂಸಾರವನ್ನು ಬೆಳೆಸ್ತಾನೆ ಇದ್ದೇವೆ. ಆದರೆ ಧರ್ಮದ ಹೆಸರಿನ ಮೇಲೆ ಧರ್ಮ ಕ್ಷೇತ್ರದೊಳಗೂ ಕೂಡ ಆ ಸಂಸಾರವನ್ನು ಇನ್ನಷ್ಟು ಸಮೃದ್ಧ ಮಾಡ್ತಾ ಇದ್ದೇವೆ. ಬಹಳ ಅದ್ಭುತ ಮಾತಿದೆ. ಸುಖದ ಪ್ರಾಪ್ತಿಯು ಕಷ್ಟದಿಂದ ಆಗುತ್ತಿರುವುದರಿಂದ, ಎಲ್ಲಕ್ಕಿಂತ ಕಷ್ಟ ಸಾಯೋದನ್ನ ಇದೆಲ್ಲ. ಅದಕ್ಕೆ ನಾವು ಪ್ರತಿ ಸಮಯ ಸಾಯಕದೇವ್ರಿ. ಕಷ್ಟದಿಂದ ಸುಖ ಆಗುತ್ತಿದೆ ಅನ್ನುವ ಯಾವ ಧಾರಣ ಇದೆ, ಕಷ್ಟ ಎಲ್ಲಿಯವರೆಗೆ ಪಡ್ಕೊಳ್ಳಿಕ್ಕೆ ತಯಾರಾದೆವು ನಾವು? ಯಾವುದರ ಕಿಮ್ಮತ್ತು ಕೊಟ್ಟು ಪಡ್ಕೊಳ್ಳಿಕ್ಕೆ ತಯಾರಾದೆವು? ಯಾವ ಬೆಲೆ ತತ್ತು? ಮರಣದ ಬೆಲೆ ತತ್ತು. ಹೌದು ಅಥವಾ ಇಲ್ಲ? ಸೂಕ್ಷ್ಮ ಭಗವದ್ ಧರ್ಮ. ಸೂಕ್ಷ್ಮತೆ ಎಷ್ಟಿದೆ ನೋಡ್ಕೊಳ್ಳೋದು. ನಾನು ಎಲ್ಲಿಯವರೆಗೆ ಸುಖದ ಸಲುವಾಗಿ ಎಷ್ಟೆಷ್ಟು ಕಷ್ಟಪಡ್ತಾ ಇದ್ದೇನೆ, ಯಾವ್ಯಾವ ಬೆಲೆ ಕೊಡ್ತಾ ಇದ್ದೇನೆ, ಸುಖದ ಪ್ರಾಪ್ತಿಯ ಸಲುವಾಗಿ ಯಾವ್ಯಾವ ಬೆಲೆ ಕೊಡ್ತಾ ಇದ್ದೇನೆ, ಕೀಮತ್ ಚುಕಾರ ಯಾವ್ಯಾವುದು, ಶ್ರೇಣಿಕ ಭಯ ಯಾವ್ಯಾವುದು, ನನ್ನ ಮನುಷ್ಯ ಜೀವನದ ಅಮೂಲ್ಯ ಕ್ಷಣಗಳನ್ನೇ ನಾನು ಕೊಡ್ತಾ ಇದ್ದೇನೆ ಅಂದ ಮೇಲೆ ಇನ್ನೇನು ಕೊಡೋದು ಬಾಕಿ ಇದೆ ರೀ?
ನನ್ನ ಉಜ್ವಲವಾಗಬೇಕಾದಂಥ ಭವಿಷ್ಯದ ಸಲುವಾಗಿ ಯಾವ ಜ್ಞಾನ ನನ್ನ ಹತ್ರ ಉಪಲಬ್ಧ ಇದೆಯೋ ಅದನ್ನೇ ರೇಸ್ ಹಚ್ಚಿದೆ, ಪಣಕ್ಕೆ ಹಚ್ಚಿದೆ, ನನ್ನ ಮೇಲೆ ಇನ್ನೇನು ಕೊಡೋದಿದೆ ಬೆಲೆ? ಎಲ್ಲಿಯವರೆಗೆ? ಮರಣದವರೆಗೆ. ಸುಖದ ಸಲುವಾಗಿ ಸಾಯೋ ತನಕ ಪ್ರಯತ್ನ ಮಾಡತ್ತೇವ ಅಥವಾ ಇಲ್ರಿ? ಅಲ್ಲಿ ಇನ್ನೊಬ್ಬರನ್ನ ಸಾಯಿಸೋದ ಮಾಡೋದ ಮಾತಿದೋ ಸ್ವಲ್ಪ ಬಿಡೋಣ್ರಿ. ಎಲ್ಲಿ ತನಕ ಪ್ರಯತ್ನ ಇದ್ದೀರಿ ನಮ್ದ? ಪರಪದಾರ್ಥದಲ್ಲಿ ಸುಖ ಪ್ರಾಪ್ತಿಯ ಸಲುವಾಗಿ ಪರಪದಾರ್ಥಗಳನ್ನ ಅವಲಂಬನೆ ಮಾಡಿ ಎಲ್ಲಿಯವರೆಗೆ ಕಷ್ಟಪಡ್ತೇವೆ ಗೌರನ್ನು? ಮರಣದ ಸಮಯದವರೆಗೆ. ಮರಣ ಆದ ನಂತರ ಏನಿದೆ? ಸುಖನ ಸುಖ ಇದೆಯಲ್ಲ, ಮತ್ತೆ ದುಃಖ ಪರಂಪರ ಬೇರೆ ಎಂಥದ್ರಿ? ಅದು ಅದ ಇದಕ್ಕಿಂತ ನಿಕೃಷ್ಟ ನಿಯಮದಿಂದ ಒಮ್ಮೆಲೆ ನಿಗೋದಕ್ಕೆ ಹೋಗ್ಲಿಕ್ಕಿಲ್ಲ. ಅದರ ಸಾಮರ್ಥ್ಯ ಅಂತೂ ನಿಶ್ಚಿತವಾಗಿ ಕಮ್ಮಿ ಆಗ್ತಿದೆ. ಒಂದು ವೇಳೆ ತಿಳ್ಕೊಳ್ರಿ, ಒಂದು ವೇಳೆ ದೇವಗತಿಗೆ ಹೋದ್ರೂ ಕೂಡ ಸಾಮರ್ಥ್ಯ ಇದಕ್ಕಿಂತ ಕಮ್ಮಿ ಆಗ್ತಿದೆ. ಯಾಕೆ ಅಂತಂದ್ರೆ ಭೋಗ ಸಾಮಗ್ರಿ ಇರುವುದರಿಂದ ಭೋಗಾಸಕ್ತಿ ನಿಶ್ಚಿತವಾಗಿ ಬೆಳೀತಿದ್ದೇನೆ. ಅಜ್ಞಾನ ಅವಸ್ಥೆಯೊಳಗ ಸೋತು ಬರ್ತಾರೆ. ದೇವಗತಿ ಅಂತಂದ್ರೆ ವಿಮಾನವಾಸಿನ ಅಲ್ಲ, ಭವನತ್ರಿಕದೊಳಗೆ. ನಾವು ವಿಮಾನವಾಸಿಯೊಳಗನ ಮಿಥ್ಯಾದೃಷ್ಟಿ ಅದಾರಲ್ಲ. ಹಾಗಾದ್ರೆ ನಮ್ದು ಈ ಶಕ್ತಿ ಮರಣಾನಂತರ ವೃದ್ಧಿಸಿದೆ ಕಮ್ಮಿ ಆಯ್ತು ರೀ. ಕಮ್ಮಿ ವೈಕ್ರಿಕ ದೇಹ ಇದೆ, ರೋಗಿಲ್ಲ, ಬಾಲ್ಯಾವಸ್ಥೆ ಇಲ್ಲ, ಮಲಮೂತ್ರಾದಿಗಳಿಲ್ಲ, ಸುಖ ಇಲ್ರಿ. 172ನೇ ಪಂಚಾಸ್ತಿ ಕಾಯಿಲೆಗೆ ಅಗ್ನಿಯ ಜ್ವಾಲೆ, ಚಂದನದ ಅಗ್ನಿಯ ಜ್ವಾಲೆ ರೀ. ಅದಕ್ಕೆ ನೀವು ಶಾಂತಿ ಇರ್ಬೇಕು, ಸುಗಂಧಮಯ ಇರ್ಬೇಕಲ್ಲ. ಚಂದನದ ಅಗ್ನಿಯೊಳಗೆ ಸುಟ್ಕೊಳ್ಳೋದಿದೆ ರೀ. ಒಂದು ಬೇರೆ ಕಟ್ಟಿಗೆ ಹಾಕುವುದಿಲ್ಲ. ದೇಹ ಅಲ್ರಿ, ಆತ್ಮನ ಸುಡೋದಿದೆ ರೀ. ಈ ದೇಹ ಸುಡ್ಲಿಕ್ಕೆ ನಾವಿರುವುದಿಲ್ಲ, ನಮ್ಮ ಆತ್ಮನ ಸುಡ್ಲಿಕ್ಕೆ ನಾವು ಅಲ್ಲಿ ಹೋಗೋದಿದೆ. ಸೂಕ್ಷ್ಮ ಭಗವಂತ ಏನಾರೇ ಕೇಳ್ಬೇಕಂತ ಹೇಳಿ ಬಂದು ನೀವು ಮತ್ತೇನು ಕೇಳಲಿಲ್ಲಲ್ಲ ಇಲ್ಲಿ. ಇದು ಶಾಸ್ತ್ರದ ಏನು ಕೇಳಿದ್ವಿ? ಏನು ಕೇಳಿದ್ವಿ? ಮಂಗಲಾಷ್ಟಕದಾಗ ಸಾವಧಾನ ಶುಭ ಮುಹೂರ್ತ ಸಾವಧಾನ. ನಿಜವಾಗಿ ಇದು ಶುಭ ಮುಹೂರ್ತ ಇದೆ ರೀ, ಇಲ್ಲಿ ಸಾವಧಾನ ಆಗೋದಿದೆ ರೀ. ಆದರೆ ನಾವು ಇಲ್ಲಿ ಮತ್ತಷ್ಟು ನಿದ್ರಿಸ್ತಾನೆ ಇದ್ದೀವ್ರಿ. ಮೋಹ ನಿದ್ರೆಯಿಂದ ಎಚ್ಚರು ಚೇತನ. ಆದರೆ ಎಚ್ಚೆತ್ತುಕೊಳ್ಳುವಂಥ ಇದಿಲ್ಲ. ನಮಗೆ ಭ್ರಾಂತಿಯಾಗಿ ಹೋಗಿದೆ. ಇನ್ನು ಅದು ಮಾಡೋದಿದೆ, ಇದು ಮಾಡೋದಿದೆ. ಡಾಕ್ಟರ್ ಆಗೋದಿಲ್ಲ, ಹಾಸ್ಪಿಟಲ್ ಕಟ್ತಾನೆ ನೋಡ್ಬೇಕು, ಡಾಕ್ಟರ್ ಸೊಸಿ ಬರ್ತಾನೆ ನೋಡ್ಬೇಕು. ಆಕುಲತೆ ಆಗ್ತದೆ. ಎಷ್ಟು ಬರೀ ಇಹಲೋಕಕ್ಕೆ ಸಂಬಂಧಿಸಿದ ಏನೇನೋ ಸಂಯೋಗದ ದಿವ್ಯ ಕಲ್ಪನೆಯೊಳಗ ನಮ್ದು ಅಮೂಲ್ಯವಾದಂಥ ಜೀವನ ಕಳೆದು ಹೋಗ್ತಾ ಇದ್ದೀರಿ. ದಿವ್ಯ ಕಲ್ಪನೆ ನ್ಯಾಯಕ್ಕೆ ಶಾಸ್ತ್ರಿಯಾಗಿ ಬರ್ತಾ, ಮುಂದೆ MA ಮಾಡ್ತಾ, PhD ಮಾಡ್ತಾ, ಡಾಕ್ಟರ್ ನ್ಯಾಯಕ್ಕೆ ಅಂಥೇಳಿ ಎಲ್ಲರೂ PhD ಅಂತೂ ಮಾಡೋರು. ಎಲ್ಲರಿಗೂ ಡಾಕ್ಟರೇಟ್ ಬೇಕಾಗಿದೆ. ಏನಿದೆ ರೀ ಅವರನ್ನು? ಎಲ್ಲಿ ಕಳೆದು ಎಲ್ಲಿ ಹೋಗ್ತಾ ಇದೆ? ಅಮೂಲ್ಯವಾದಂಥ ಜೀವನ ಬರೇ ಕಲ್ಪನಾ ಲೋಕದೊಳಗೆ ಕಳೆದು ಹೋಗ್ತಾ ಇದೆ, ಸ್ವಪ್ನ ಲೋಕದೊಳಗೆ ಕಳೆದು ಹೋಗ್ತಾ ಇದೆ. ಮರಣದ ಸಮಯದವರೆಗೆ ಕಷ್ಟಪಟ್ಟು ಕೂಡ ಸುಖಿಯಾಗಬೇಕಂತೇವೆ. ಪ್ರತಿಯೊಂದು ಜೀವ ಹೋರಾಡ್ತಿದೆಯಲ್ಲ. ಸಿಂಹದ ಎದುರಿಗೆ ಜಿಂಕೆ ತನ್ನ ಮರಿಯ ರಕ್ಷಣೆಯ ಸಲುವಾಗಿ. ಯಾಕ? ಅದಕ್ಕೆ ತನ್ನ ಮರಿ ಇದ್ರೆ ಸುಖ ಅನಿಸ್ತಿದೆ. ಈ ಮೋಹದ ಮಾಯೆ ಇಷ್ಟು ವಿಚಿತ್ರ ಇದೆ. ವಿಚಿತ್ರ. ತನ್ನ ಕೊರಳನ್ನ ಕರಗಸದ ಕೆಳಗೆ ಕೊಡುವುದರೇ ಮತ್ತು ಇನ್ನೊಬ್ಬರ ರಕ್ಷಣೆ ಮಾಡುವ ಕಲ್ಪನೆ ಅನ್ರಿ, ಭ್ರಾಂತಿ ಅನ್ರಿ, ವಿಪರೀತ ಆಗ್ರಹ, ಮಹಾಮಿಥ್ಯಾತ್ವ ರೀ. ಮಹಾಮಿಥ್ಯಾತ್ವ ಯಾವುದು ಹೇಗಿದೆ ಅದನ್ನು ತಿಳ್ಕೊಂಡ ನಂತರ ಸಂಸಾರ ಸೀಮಿತ. ಸಂಸಾರ ಸೀಮಿತ. ಮೋಕ್ಷ ಮಾರ್ಗಾರಂ ನಿರಾಕುಲ ಶಾಂತಿ ಒಳಗಿಂದ ಉಕ್ಕುತ್ತಾ ಇರ್ತಿದೆ. ಬರೀ ಹೇಗಿದೆ ಹಾಗೆ
ಏನೂ ಮಾಡಬೇಕಾಗಿಲ್ಲ. ಮಕ್ಕಳು ವಿದೇಶಕ್ಕೆ ಹೋಗುವ ಹೇಳದೊಳಗೆ ದುಃಖ ಇದೆ, ಸುಖ ಇದೆ ರೀ. ಶರೀರ ವೃದ್ಧಾದ ನಂತರ ಸುಖ ಇದೆ, ದುಃಖ ಇದೆ. ದುಃಖದೊಳಗೂ ಕೂಡ ಸುಖ. ಸುಖಾಯ ದುಃಖಾನಿ ಸಮಾಚರಂತಿ. ದುಃಖದೊಳಗೂ ಕೂಡ ಸುಖ ಇದೆ ಏನಿಲ್ಲ, ಇಷ್ಟು ಜೀವನ ನನ್ನ ಅನುಭವ ಇದೆ ಅಂತ ಹೇಳಿದ್ರೆ. ಬೇಕಾದ್ರೆ ಮತ್ತೊಂದು 10 ವರ್ಷ ಹೆಚ್ಚು ಹೇಳ್ತೀವ್ರಿ, 80 ವರ್ಷದ ಅನುಭವ ಇದೆ ಅಂತ ಹೇಳಿರ್ತೀವ್ರಿ. 60 ಆಗಿದ್ರೆ ವಯಸ್ಸಾದವ್ರು ಹೆಚ್ಚು ಹೇಳ್ತಾವ್ರು. ಅವ್ರು ಹೇಳಿದ್ರಿ ಯಾರ ಸವೆಲ್ಲ ಬಂದಿದ್ದಾರೆ ಮೊನ್ನೆ 95 ಅಂತಂದ್ರೆ 5 ವರ್ಷ ಹೆಚ್ಚು ಹೇಳ್ತಾರೆ ಅವ್ರು ಅಂತ ಹೇಳಿ ಅಂತ ಮಗ 5 ವರ್ಷ ಹೆಚ್ಚು ಹೇಳ್ತಾರೆ. 95 ರೀ, 5 ವರ್ಷ ಹೆಚ್ಚು ಹೇಳ್ತಾರೆ ಅವರು. 90 ನಡೆದಿದ್ದು 91 ನಡೆದಿತ್ತು ಅಂದ್ರೆ ಅದರೊಳಗೂ ವೃದ್ಧಾಪ್ಯ ಪ್ರಿಯ ಇದೇನಿಲ್ರಿ. ಹಾಗಾದ್ರೆ केवढा अनुभव आहे मला. किती पावसाळे बघितले. ಸೊಳ್ಳೆಗೆ ಕೂದಲು ಬಿಸಿಲಿಗೆ ಬೆಳಗಾಗಿಲ್ಲ ಅಂತ ಹೇಳ್ತಾರೆ. ಏನ್ರಿ ಎಷ್ಟು ಹುಚ್ಚತನ ನಡೀರಿ. ಕಡಿಮೆ ಹೇಳ್ತಾರೆ. ಅಂದ್ರೇನ ಹುಚ್ಚರಾಟ. ಯಾವುದೂ ನಿಶ್ಚಿತ ಅಲ್ರಿ ಇವನಿಗೆ. ಕಮ್ಮಿ ಅಂದ್ರೆ ಕಮ್ಮಿಯೇ ಹೇಳಬೇಕು, ಹೆಚ್ಚಂದ್ರೆ ಹೆಚ್ಚರೇ ಹೇಳಬೇಕು. ಯಾವುದೂ ಅದಕ್ಕೆ ಹುಚ್ಚ ಅನ್ನೋದ್ರಿ. ಅದಕ್ಕೆ ಟೋಡರ್ ಮಂಚಿ ಏನು ಹೇಳಿದರು, ಮಧ್ಯ ಕುಡುಕನ ಹಾಗೆ ಅಮಲೇರಿದ ಮನುಷ್ಯನ ಹಾಗೆ ವಿಚಿತ್ರವಾಗಿ ಹರಟುತ್ತಾನೆ. ಇದೆ ರೀ ಕನ್ನಡದೊಳಗೆ ಶಬ್ದ ಭಕ್ತ ಹರಟುತ್ತಾನೆ. ಯಾರು ಇವನ್ ಮಾತು ಕೇಳ್ತಾರೋ ಇಲ್ಲ ಗೊತ್ತಿಲ್ರಿ. ಯಾರು ನಗ್ತಾರೋ ಯಾರು ನಿಂದ ಮಾಡ್ತಾರೋ ಅದು ಗೊತ್ತಿಲ್ಲ. ತನ್ನಷ್ಟಕ್ಕೆ ತಾನು ಹರಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಕೊಚ್ಕೊಳ್ತಾ ಇರ್ತಾನೆ. ಬಡ ಐ ತಾಯಿ ನಮ್ಮ ಅಣ್ಣನ ಮಗಳನ್ನ ಇದು 2 ತಿಂಗಳು ಫಾರಿನ್ ಹೋಗ ನಮ್ಮ ಮತ್ತೆ ಬಲವಂತ ಮಾಡಿದ್ರು. 20 ವರ್ಷ ಆದರೂ ಅವ್ಳು ಫಾರಿನ್ ಬರಲಿಲ್ಲ. ಹೋಗುವಾಗ ಅಳ್ಕೊಂಡು ಹೋದ್ಲು. ಈಗ ಬರೋದೇ ಇಲ್ಲ. ಈಗ ಮೊಮ್ಮಕ್ಕಳನ್ನ ಓದಿಸ್ಲೇಬಾರ್ದು ಅಂತಾರೆ. ಅದೇ ಈಗ ಓದಿಸ್ಲೇಬಾರ್ದು ಅಂದೇನು. ಅದಕ್ಕೆ ಪ್ರತಿಯೊಬ್ಬರಿಗೂ ಬುದ್ಧಿ ಬರ್ತಿದೆ, ಕೆಟ್ಟ ಮೇಲೆ ಬರ್ತಿದೆ. ಬುದ್ಧಿ ಅಂತೂ ಬರ್ತಿದೆ, ಆದರೆ ಕೆಟ್ಟ ಮೇಲೆ ಬರ್ತಿದೆ. ಆವಾಗ ಅಲ್ಲಿ ಸುಧಾರಣೆ ಏನೂ ಸಾಧ್ಯ. ನಮಗೂ ಬುದ್ಧಿ ಬರ್ತಿದೆ. ನಾ ತತ್ವದ ನಿರ್ಣಯ ಮಾಡಲಿಲ್ಲ ಅಂತೇಳಿ ಯಾವಾಗ ಅಲ್ಲಿ ನರಕದೊಳಗೆ ಬೀಳ್ತೇವ್ರಲ್ಲ. ಕಷ್ಟದಿಂದ ಟೀಕೆ ಓದ್ಬಿಡೋಣ, ಟೈಮ್ ಆಯ್ತು. ಕಷ್ಟದಿಂದ ಸುಖದ ಪ್ರಾಪ್ತಿಯಾಗುತ್ತದೆ. ಕೃಚ್ಛ್ರೇಣ ಸುಖ ವಾಪ್ತಿ. ಕಷ್ಟದಿಂದ ಸುಖದ ಪ್ರಾಪ್ತಿಯಾಗುತ್ತದೆ. ಸುಖಿನಃ ಹತಃ. ಉಪವಾಸ ಮಾಡ್ತೇವಲ್ಲ, ಸುಖದ ಸಲುವಾಗಿ ಮಾಡ್ತೇವೇನಿಲ್ಲ. ಕಷ್ಟ ಇರ್ತಿದೇನಿಲ್ರಿ. ಬೆಟ್ಟ ಹತ್ತುತ್ತೇವ್ರಿ, ಕಷ್ಟದಿಂದ ಏನಿಲ್ಲ. ಸುಖ ಆಗ್ತಿದೆ, ಧರ್ಮ ಆಗ್ತಿದೆ ಅಂತೇವ್ ಅಥವಾ ಇಲ್ರಿ. ಡೋಲೆ ಕುಂತ ಹತ್ತಿರ ಏನು ಉಪಯೋಗ? ಅದೇ ಅದಂತೂ ಉಪಯೋಗ ಇಲ್ಲವೇ ಇಲ್ಲ. ಆದ್ರೆ ಕಾಲ್ನಡಿಗೆಯಿಂದ ಕಷ್ಟಪಟ್ಟು ಹತ್ತಿರ ನಿನಗೆ ಉಪಯೋಗ ಏನಿದೆ? ಕಷ್ಟದಿಂದ ಎಂದೂ ಸುಖ ಆಗೋದಿಲ್ಲ. ಈ ಮಾತಿಂದ ಇಡೀ ದಿವಸ ವಿಚಾರ ಮಾಡೋದು. ನಾಳೇನು ಸೂಟಿ ಇಲ್ಲ, ನಾಳೆ ಹೇಳೋದ್ರಿ. ಬೇಕಾದ್ರೆ ಬರ್ಕೊಂಡು ಬರೋದು. ಕಷ್ಟದಿಂದ ಸುಖ ಆಗುವುದಿಲ್ಲ, 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 ಆಗುವುದಿಲ್ಲ. ಬರೀ ಆಗುವುದಿಲ್ಲ ಅನ್ನೋ ಶಬ್ದ ಹೇಗೆ ಅನ್ನೋದಕ್ಕೊಂದೊಂದು ಪರಿಭಾಷೆ ಬೇಕ್ರಿ. ಕಾಲಿಲವರು ಹೇಳ್ತಾರೆ, ಈಗಿನ ಆಕುಲತೆ ಇದ್ರೆ ಸಾಯೋಗಿ ನಿರಾಕುಲತೆ ಬರುತ್ತೆ. ಸಾಯುವಾಗಲೇ ಎಲ್ಲಿ ಬರ್ತಿದೆ, ಮತ್ತು ಸತ್ತ ಮೇಲೆ ಸುಖದ ಭಾವ ಯಾಕೆ ಸಿಗ್ತಿದೆ ಅದನ್ನೇ ಹೇಳ್ತಾರಲ್ಲ. ಇವಾಗ ಅದೇ ನಮ್ಗೆ ಆಕುಲತೆ ಎಲ್ಲಿ ಸಿಗ್ತಿದೆ ಸುಖದ ಭಾವ? ನಮಗೆ ಪ್ರತಿಯೊಂದರೊಳಗೆ ಆಕುಲತೆ. ಅರ್ಥಾತ್ ಪರದ ಆಶ್ರಯ ಎಲ್ಲಿದೆ ಅಲ್ಲಿ ನಿಯಮದಿಂದ ಆಕುಲತೆ ಇದೆ. ಪರವನ್ನ ನನ್ನಿಂದ ಭಿನ್ನ, ನನ್ನಿಂದ ಸರ್ವಥಾ ಅದು ನಿರಪೇಕ್ಷಿದೆ. ನನಗೆ ಏನೂ ಅದು ಮಾಡೋದು ಸಾಧ್ಯ ಇಲ್ಲ. ಇದು ನಿರ್ಣಯ ಆಗೋದು ಇದುವೇ ನಮ್ಮ ಆಸ್ತಿ ಇದೆ ರೀ. ಇಲ್ದಿದ್ರೆ ನಾವು ನಿತಾಂತ ದರಿದ್ರದೇವೆ. ಏನು ಬೇಕು ಅದು ತಿಳ್ಕೊಳ್ರಿ. ಕಷ್ಟದಿಂದ ಸುಖದ ಪ್ರಾಪ್ತಿಯಾಗುತ್ತದೆ. ಸುಖಿನಃ ಹತಃ. ಸುಖಿನಃ ಏವ ಭವಂತಿ. ನಾ ಟಿ ವಿ ನೋಡೋದಿಲ್ಲ ಅಂಥೇಳಿ ನೇಮ್ ತಗೊಳ್ಳೋದು, ನಾ ಪೇಟೆಗೆ ಹೋಗೋದಿಲ್ಲ ಅಂಥೇಳಿ ನೇಮ್ ತಗೊಳ್ಳೋದು. ಅದಕ್ಕೆ ಕಷ್ಟ ಆಯಿತು ಅಂತಂದ್ರೆ ಅದರಿಂದ ಏನು ಸುಖ ಆಗೋದಿದೆ? ಸಹಜ. ವಿಚಾರ ಮಾಡ್ರಿ. ಬಿಟ್ಟು ಹೋಗುವ ಮಾತಿದೆ, ಬಿಡುವ ಮಾತಿದೆ. ಸುಖಿನಾಂ ಘಾತಾಯ ಇತಿ ತರ್ಕಮಂಡಲಾಗ್ರಹ ನ ಆದೇಯ.
ಸುಖಿ ಜೀವಗಳ ಘಾತ ಮಾಡುವ ಸಲುವಾಗಿ ನಮ್ದು ಸುಖಿ ಸಹಜ ಸ್ವಭಾವ ಭಾವ ಜೀವಗಳಂದ್ರೆ ಅನ್ಯ ಜೀವದ ಬಿಡ್ರಿ, ನಮ್ಮ ಚೈತನ್ಯದಿಂದ ಆತ್ಮನಿಂದ ಉದಿಸಿ ಬರುವಂಥ ಪರ್ಯಾಯಗಳು ಹೇಗಾದವ್ರಿ? ಚೈತನ್ಯ ಅವುಗಳನ್ನು ಯಾವ್ಯಾವುದರೊಳಗಡೆ ತೊಡಗಿಸೋದು ಅಂದ್ರೆ ಏನಾಯ್ತು ಅದ? ಅವುಗಳನ್ನ ಘಾತ ಮಾಡಿ ಸುಖಿ ಜೀವಗಳ ಘಾತ ಮಾಡುವ ಸಲುವಾಗಿ ಈ ಪ್ರಕಾರದ ವಿಚಾರವನ್ನು ಯಾರೂ ಮಾಡಬಾರದು. ಭಾವಾರ್ಥ ಸುಖವು ಕಷ್ಟದಿಂದ ಬರುತ್ತದೆ. ಇದು ಮೂಲ ಪರಿಭಾಷಣೆ ಏನಿದೆ ರೀ? ವಿಪರೀತ ಜೀವನಗಳಂತೆ ಇದೆ. ಸುಖವು ಕಷ್ಟದಿಂದ ಬರುತ್ತದೆ. ಆದುದರಿಂದ ಈ ಸುಖಿ ಜೀವಗಳನ್ನು ಕಾಶಿಯ ಕರಗಸ ಇತ್ಯಾದಿ ರೀತಿಯಿಂದ ಸಾಯಿಸಿಬಿಟ್ಟರೆ ಪರಲೋಕದಲ್ಲಿ ಕೂಡ ಆ ಜೀವವು ಸುಖಿಯಾಗುವುದೆಂದು ಶ್ರದ್ಧೆ ಮಾಡಬಾರದು. ಕಥನ ದೃಷ್ಟಾಂತ ಸಾಪೇಕ್ಷ ಇದ್ದಂಗೆ ಇರ್ತಿದ್ದೀರಿ. ಮರ್ಮ ಸ್ವಯಂ ತನ್ನ ಅಂತರಂಗದಲ್ಲಿ ತನಗೆ ಸುಖ ಆಗುವ ಹಾಗೆ ತನ್ನ ಸುಖದಲ್ಲಿ ಬಾಧಾರೂಪದ ಯಾವ ಭಾವಗಳಿದ್ದಾವೆ ಅವುಗಳನ್ನು ಗುರುತಿಸುವ ಹಾಗೆ ತನ್ನಲ್ಲೇ ಕಾರ್ಯ ನಡೀಬೇಕು. ನನ್ನ ಸುಖಕ್ಕೆ ಬಾಧಾರೂಪದ ಯಾವ ಭಾವ ಅಥವಾ ವಿಚಾರ ತರಂಗದವಲ್ಲ ಅವುಗಳನ್ನು ನಾನೇ ಗುರುತಿಸಲಿಕ್ಕೆ ಗುರುತಿಸಲೇಬೇಕು. ಅಂದಾಗನ ನಮ್ಗೆ ನಿರ್ಣಯ ಆಗುವುದಿದೆ. ಏನು ಹೇಳಿದ್ರು? ಈ ಪ್ರಕಾರ ಸಾಯುವುದರಿಂದ ಅಥವಾ ಸಾಯಿಸುವುದರಿಂದ ಸುಖಿ ಹೇಗಾಗುವ ಸಾಧ್ಯತೆ ಇದೆ? ಒಂದು ಮಾತು ಹೇಳಿದ್ರೆ ನೋಡ್ರಿ, ಸಂಪೂರ್ಣ ಸಾರ್ ಏನ? ಸುಖಿಯಂತೂ ಸತ್ಯ ಧರ್ಮದ ಸಾಧನದಿಂದ ಆಗುವ ಸಾಧ್ಯತೆ. ಸತ್ಯ ಧರ್ಮ ಯಾವುದು? ಸತ್ಯ ಧರ್ಮ ಯಾವುದು? ಯಾವ ವಸ್ತುವಿಂದ ಯಾವ ಸ್ವಭಾವ ಇದೆಯೋ ಅದನ್ನು ಆ ಪ್ರಕಾರ ತಿಳ್ಕೊಳ್ಳುತ್ತೆ. ಜಡದ ಸ್ವಭಾವ ಜಡ, ಅದಕ್ಕೆ ರಾಗವನ್ನು ರಾಗ ತಿಳಿ, ಶುಭವನ್ನು ಶುಭ ತಿಳಿ, ದೇಹವನ್ನು ದೇಹ ತಿಳಿ, ಸಂಯೋಗವನ್ನು ಸಂಯೋಗ ತಿಳಿ. ಯಾವುದು ಹೇಗಿದೆ ಅಷ್ಟು ತಿಳಿದ ನಂತರ, ಹಾಗೆಯೇ ತಿಳಿದ ನಂತರ, ಹಾಗೆಯೇ ಶ್ರದ್ಧೆ ಮಾಡಿದ ನಂತರ, ಹಾಗೆಯೇ ಅದರ ಜೊತೆಗೆ ವ್ಯವಹಾರ ಮಾಡಿದ ನಂತರ ದುಃಖ ಇಲ್ಲವೇ ಇಲ್ಲ. ಹುಡುಕಿದರೂ ದುಃಖ ಇಲ್ಲ, ಆಗ್ತೇನೆಂದ್ರೂ ದುಃಖಿ ಆಗಲಿಕ್ಕೆ ಬರುತ್ತಿಲ್ಲ. ಈ ಪ್ರಕಾರ ಇಂಥ ಒಂದು ಉತ್ಕೃಷ್ಟ ಪರಂಪರೆಯೊಳಗೆ ನಮ್ಮ ಜನ್ಮ ಸದ್ಭಾಗ್ಯದಿಂದ ಆಗಿದೆ ಎಂದು ದುರ್ಭಾಗ್ಯದಿಂದ, ಇದು ಒಂದು ವಿಚಾರ ಮಾಡ್ಕೊಂಡು. ಕಾಶಿಯ ಕರ್ಗಸ ಅದು ಅನ್ಯಮತೀಯರದು ಇದೆ ರೀ. ಕಾಶಿಯೊಳಗೆ ಹೋಗಿ ಕಾಶಿಯೊಳಗೆ ಹೋಗಿ ಬನಾರಸ್ ಕಾಶಿ ಕರ್ಗಸಲಿಂದ ಅಲ್ಲಿ ಸಾಧ್ಯ. ಬಹಳ ವಿಪರೀತ ಕಲ್ಪನಾ ಆದವರು. ಅದಕ್ಕೆ ಈ ಪರಂಪರೆಯೊಳಗೆ ನಮ್ದು ಜನ್ಮ ಆಗಿದೆ. ಅಂಥಲ್ಲೇ ಆಗಿಲ್ಲ, ಅದು ಸದ್ಭಾಗ್ಯದಿಂದಾಗಿಲ್ಲ, ದುರ್ಭಾಗ್ಯದಿಂದಾಗಿಲ್ಲ. ನೋಡೋರಿ ವಿಚಾರ